ಹಲೋ ಎವ್ರಿವನ್. ಇವತ್ತಿನ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಡಿಯೋವನ್ನು ಲೈಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹವನ್ನು ಕೊಡಬಹುದು. ಏನೇ ಅನಿಸಿಕೆಗಳಿದ್ರೂ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಷಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಷಯ, ಪ್ರಹಾರ್, ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಕೌಂಟರ್ ಟೆರರಿಸಂ ಪಾಲಿಸಿ ಅನ್ವೀಲ್ಡ್. ಹೇಳ್ತಾ ಇರೋದು ಏನಂತಂದ್ರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಾಡ್ತಾ ಇದೆ, ರಿಲೀಸ್ಡ್ ದ ಫಸ್ಟ್ ಆಂಟಿ ಟೆರರ್ ಪಾಲಿಸಿ ಕಾಲ್ಡ್ ಪ್ರಹಾರ್. ಆಂಟಿ ಟೆರರ್ ಪಾಲಿಸಿ. ಪ್ರಹಾರ್ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು. ಸಲಿ ಕೇಳಿದ್ರೆ ಪ್ರಹಾರ್ ಆಂಟಿ ಟೆರರ್ ಪಾಲಿಸಿ, ಶಾರ್ಟ್ ಆಗಿ ಬರೀತೇನೆ. ಪ್ರಹಾರ್ ಅಂತ ಬೇರೆ ಬೇರೆ ಸಿಸ್ಟಮ್ಗಳು ಇದೆ, ಅದನ್ನು ಸಹ ನೋಡಿಟ್ಕೊಳ್ಳಿ. ಪ್ರಹಾರ್ ಅಂತ ಎಲ್ಲೆಲ್ಲಿ ಬರುತ್ತೆ, ಕನ್ಫ್ಯೂಸಿಂಗ್ ಟರ್ಮ್ ಇದು, ಯಾಕಂದ್ರೆ ಬೇರೆ ಕಡೆನೂ ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲೂ ಮತ್ತು ಕೆಲವೊಂದು ಕಡೆನೂ ಈ ವಿಷಯವನ್ನು ಕೇಳಿರಬಹುದು. ಸೊ ಇಲ್ಲಿ ನಾವು ನೋಡ್ಲಿಕ್ಕಿರೋದು ಆಂಟಿ ಟೆರರ್ ಪಾಲಿಸಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ರಿಲೀಸ್ ಮಾಡ್ತಾ ಇದೆ. ನೋಟಿಂಗ್ ಥ್ರೆಟ್ಸ್ ಅಕ್ರಾಸ್ ವಾಟರ್, ಲ್ಯಾಂಡ್, ಏರ್ ಆ್ಯಂಡ್ ಸೈಬರ್ ಸ್ಪೇಸ್. ಥ್ರೆಟ್ಟನ್ನು ಮುಖ್ಯವಾಗಿ ವಾಟರ್, ನೀರಿನಿಂದ, ಲ್ಯಾಂಡ್ ಇರಬಹುದು, ಏರ್ ಇರಬಹುದು, ಸೈಬರ್ ಸ್ಪೇಸ್ ಇರಬಹುದು, ಎಲ್ಲ ವಿಭಾಗಗಳಿಂದ ಬರುವಂತಹ ಅಪಾಯವನ್ನು ಈ ಮೂಲಕ ಎದುರಿಸ್ತಾರೆ. ಮತ್ತು ಕ್ರಾಸ್ ಬಾರ್ಡರ್ ಟೆರರಿಸಮ್, ಗಡಿ ಭಾಗದಲ್ಲಿ ಒಂದು ದೇಶ ಇನ್ನೊಂದು ದೇಶ ಎರಡರ ಬಾರ್ಡರ್ನಲ್ಲಿ ಭಯೋತ್ಪಾದಕರು ದಂಗೆಯನ್ನು ಎಬ್ಬಿಸ್ತಾರೆ ಅಥವಾ ದಾಳಿಯನ್ನು ಮಾಡ್ತಾರೆ. ನಿನ್ನೆ ಯಾವ ದೇಶಗಳ ನಡುವೆ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅನ್ನು ನಾವು ನೋಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ನೆನಪಿದೆಯಾ? ಪಾಕಿಸ್ತಾನ ಆ್ಯಂಡ್ ಅಫ್ಘಾನಿಸ್ತಾನ್ ನಿನ್ನೆ ಡಿಸ್ಕಸ್ ಮಾಡಿದ್ದು. ಸೊ ಗ್ಲೋಬಲ್ ಟೆರರ್ ಗ್ರೂಪ್ಸ್ ಲೈಕ್ ಅಲ್ ಖೈದಾ ಆ್ಯಂಡ್ ಇಸ್ಲಾಮಿಕ್ ಸ್ಟೇಟ್, ಸೈಬರ್ ಅಟ್ಯಾಕ್ಸ್, ಡ್ರೋನ್ಸ್ ಆ್ಯಂಡ್ ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ಸ್ ಅಲ್ವಾ, ಏನೇನು ಇದರಲ್ಲಿ ಕವರ್ ಆಗುತ್ತೆ ನೋಡಿ. ಪಾಲಿಸಿ ಹೈಲೈಟ್ಸ್ ರಿಸ್ಕ್ ಫ್ರಾಮ್ ಒಂದು ಕ್ರಾಸ್ ಬಾರ್ಡರ್ ಟೆರರಿಸಮ್, ಮತ್ತು ದೊಡ್ಡ ದೊಡ್ಡ ಟೆರರಿಸ್ಟ್ ಸಂಘಟನೆಗಳಿರುತ್ತೆ, ಅಲ್ ಖೈದಾ, ಇಸ್ಲಾಮಿಕ್ ಸ್ಟೇಟ್ ಇರಬಹುದು, ಸೈಬರ್ ಅಟ್ಯಾಕ್, ಡ್ರೋನ್ಸ್ ಮತ್ತು ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್. ಆರ್ಗನೈಸ್ಡ್ ಕ್ರೈಮ್ ಅಂತಂದರೆ ಅವರು ಒಂದೇ ದೇಶದಲ್ಲಿ ಇರೋದಿಲ್ಲ, ಬಹಳ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಬ್ರ್ಯಾಂಚನ್ನು ಅಥವಾ ತಮ್ಮ ಜಾಲವನ್ನು ವಿಸ್ತರಿಸ್ಕೊಂಡಿರ್ತಾರೆ. ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಅದನ್ನು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತೇವೆ. ಇಟ್ ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ಕ್ರಿಟಿಕಲ್ ಸೆಕ್ಟರ್ಸ್, ಯಾವುದ್ಯಾವುದು? ಪವರ್, ರೈಲ್ವೆ, ಏವಿಯೇಷನ್, ಪೋರ್ಟ್ಸ್, ಡಿಫೆನ್ಸ್, ಸ್ಪೇಸ್, ಅಟಾಮಿಕ್ ಎನರ್ಜಿ. ಅದ್ರ ಜೊತೆ ಸ್ಟೇಟ್ಸ್ಗಳ ನಡುವೆ ಕೋಆರ್ಡಿನೇಷನ್ ಇಂಪ್ರೂವ್ ಮಾಡೋದು, ಇಂಟೆಲಿಜೆನ್ಸ್ ಶೇರಿಂಗ್ ಇರ್ಬೋದು, ಲಾ ಎನ್ಫೋರ್ಸ್ಮೆಂಟ್, ಎಲ್ಲವನ್ನ ಸುಧಾರಿಸುವಂಥ ಗುರಿಯನ್ನು ಇದು ಹೊಂದಿದೆ. ಯಾವುದು? ಪ್ರಹಾರ್. ನೆನಪಿರಲಿ, ಪ್ರಹಾರ್ ಆಂಟಿ ಟೆರರ್ ಪಾಲಿಸಿ. ಎಂಫಸಿಸ್ ಇಸ್ ಪ್ಲೇಸ್ಡ್ ಆನ್ ಕಟಿಂಗ್ ಟೆರರ್ ಫಂಡಿಂಗ್ ಅಲ್ವಾ. ಮುಖ್ಯವಾಗಿ ಟೆರರಿಸ್ಟ್ ಆರ್ಗನೈಸೇಷನ್ಗಳು ತಮ್ಮ ಕಾರ್ಯನಿರ್ವಹಿಸ್ತಾ ಇರೋದೇ ಫಂಡಿಂಗ್ನ ಮೂಲಕ. ಫಂಡಿಂಗ್ ಆ ಮೂಲವನ್ನೇ ನಾವು ಒಂದು ರೀತಿಯಲ್ಲಿ ವ್ಯಾನಿಷ್ ಮಾಡಬೇಕು, ರ್ಯಾಡಿಕಲೈಸೇಷನನ್ನು ಪ್ರಿವೆಂಟ್ ಮಾಡಬೇಕು. ಮತ್ತು ಲೀಗಲ್ ಎಕ್ಸ್ಪರ್ಟ್ ಇನ್ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಎಕ್ಸ್ಪರ್ಟ್ಗಳನ್ನು ಯೂಸ್ ಮಾಡ್ಕೊಳ್ಳೋದು. ಅದರ ಜೊತೆ ಇಂಟರ್ನ್ಯಾಷನಲ್ ಕೋಆಪರೇಷನ್. ಟೆರರಿಸಮ್ ಅನ್ನೋದು ಬರೀ ಭಾರತದ ಸಮಸ್ಯೆ ಮಾತ್ರ ಅಲ್ಲ, ಬಹಳಷ್ಟು ದೇಶಗಳಲ್ಲಿ ಇದರ ಒಂದು ಪ್ರಭಾವವನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಬೇರೆ ದೇಶಗಳ ಸಹಕಾರ ಸಹ ನಮಗೆ ಬೇಕಾಗುತ್ತೆ. ಪ್ರಹಾರ್ ಅಂತಂದರೆ ನ್ಯಾಷನಲ್ ಕೌಂಟರ್ ಟೆರರಿಸಮ್ ಪಾಲಿಸಿ ಟು ಕ್ರಿಯೇಟ್ ಯೂನಿಫಾರ್ಮ್ ಆ್ಯಂಟಿ ಟೆರರ್ ಫ್ರೇಮ್ವರ್ಕ್ ಅಕ್ರಾಸ್ ಇಂಡಿಯಾ. ಇಡೀ ದೇಶದಲ್ಲಿ ಒಂದು ಯೂನಿಫಾರ್ಮ್ ಆಗಿರುವಂಥ ಆ್ಯಂಟಿ ಟೆರರ್ ಫ್ರೇಮ್ವರ್ಕನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿದೆ. ಇದು ಪ್ರಿವೆನ್ಷನ್ನು, ರೆಸ್ಪಾನ್ಸು, ಕೋಆರ್ಡಿನೇಷನ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಇಂಪಾರ್ಟೆಂಟ್ ನೋಡಿ, CBRNED ಏನು ಹಾಗಂತಂದರೆ ಬಹಳ ಇಂಪಾರ್ಟೆಂಟ್. ಕೆಮಿಕಲ್, ಬಯೋಲಾಜಿಕಲ್, ರೇಡಿಯೋಲಾಜಿಕಲ್, ನ್ಯೂಕ್ಲಿಯರ್, ಎಕ್ಸ್ಪ್ಲೋಸಿವ್, ಡಿಜಿಟಲ್ ರಿಸ್ಕ್. ಇಷ್ಟು ರಿಸ್ಕ್ಗಳು ಬಹಳ ಇಂಪಾರ್ಟೆಂಟ್. ಆಧುನಿಕ ಈಗಿನ ಕಾಲದಲ್ಲಿ ಹೆಚ್ಚೆಚ್ಚು ನಾವು ಇದನ್ನು ನೋಡ್ತಾ ಇದ್ದೇವೆ. ಇದನ್ನು ಟೆರರಿಸ್ಟ್ ಗ್ರೂಪ್ಸ್ಗಳು ಸಹ ನಮಗೆ ತಂದೊಡ್ಡಬಹುದು. ರೆಫರ್ಸ್ ಟು ಡೇಂಜರಸ್ ಮಟೀರಿಯಲ್ ಆರ್ ಟೆಕ್ನಾಲಜೀಸ್ ಎ ಟೆರರಿಸ್ಟ್ ಕುಡ್ ಮಿಸ್ಯೂಸ್. ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಟೆರರಿಸ್ಟ್ ಸಮಸ್ಯೆಗಳು ಎದುರಾಗಬಹುದು. ನೆಕ್ಸ್ಟು ಇಲ್ಲೊಂದು ಡಾರ್ಕ್ ವೆಬ್ ಮತ್ತು ಎನ್ಕ್ರಿಪ್ಷನ್, ಕ್ರಿಪ್ಟೋ ವ್ಯಾಲೆಟ್ಸ್ಗಳ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಇಂಥ ಟೂಲ್ಸ್ಗಳನ್ನು ಟೆರರಿಸ್ಟ್ ಗ್ರೂಪ್ಸ್ಗಳು ಯೂಸ್ ಮಾಡ್ಕೊಳ್ತಾರೆ. ಯಾಕಂತಂದರೆ ಅನಾನಿಮಸ್ ಕಮ್ಯುನಿಕೇಷನ್ ಆ್ಯಂಡ್ ಫಂಡಿಂಗ್. ಅನಾನಿಮಸ್ ಆಗಿರಬೇಕು ಅಂದರೆ ಯಾರಿಗೂ ಗೊತ್ತಾಗಬಾರ್ದು. ಡಾರ್ಕ್ ವೆಬ್ನಲ್ಲಿ ಅಥವಾ ಎನ್ಕ್ರಿಪ್ಷನ್ ಸಿಸ್ಟಮ್ಗಳು, ಕ್ರಿಪ್ಟೋ ವ್ಯಾಲೆಟ್ಗಳು ಫಂಡಿಂಗಿಗೋಸ್ಕರ ಇದನ್ನೆಲ್ಲ ಟೆರರ್ ಗ್ರೂಪ್ಸ್ ಯೂಸ್ ಮಾಡ್ಕೊಳ್ತವೆ. ನೆಕ್ಸ್ಟು 4 ಡೈ ಆಫ್ಟರ್ ಕನ್ಸ್ಯೂಮಿಂಗ್ ಅಡಲ್ಟ್ರೇಟೆಡ್ ಮಿಲ್ಕ್ ಇನ್ ಆಂಧ್ರ ಪ್ರದೇಶ್. ಅಡಲ್ಟ್ರೇಟೆಡ್ ಮಿಲ್ಕ್ ಅಂತಂದರೆ ಮಿಕ್ಸಿಂಗ್ ಹಾರ್ಮ್ಫುಲ್ ಆರ್ ಇನ್ಫೀರಿಯರ್ ಸಬ್ಸ್ಟೆನ್ಸ್ ಮಿಲ್ಕಲ್ಲಿ, ಹಾಲಿನಲ್ಲಿ ಕಲಬೆರಕೆ ಮಾಡೋದು, ಬೇರೆ ಬೇರೆ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳನ್ನು
ಇವಾಗ ಇದು ಫುಡ್ ಸೇಫ್ಟಿ ವೈಲೇಷನ್ ಆಗುತ್ತೆ. ಫುಡ್ ರೆಗ್ಯುಲೇಷನ್ ಲಾಗಳ ಅಡಿಯಲ್ಲಿ ಈ ಥರ ಮಾಡಬಾರ್ದು. ಇನ್ನೊಂದು ಆ್ಯನ್ಯೂರಿಯಾ ಅಂತ ಬರುತ್ತೆ ಇಲ್ಲಿ. ಆ್ಯನ್ಯೂರಿಯಾ ಅಂತಂದರೆ ಅಬ್ಸೆನ್ಸ್ ಆಫ್ ಯೂರಿನ್ ಡ್ಯೂ ಟು ಕಿಡ್ನಿ ಫೇಲ್ಯೂರ್ ಆಗೋದ್ರಿಂದ ಯೂರಿನ್ ಅಬ್ಸೆನ್ಸ್, ಮೆಡಿಕಲ್ ಇಂಡಿಕೇಟರ್ ಆಫ್ ಸಿವಿಯರ್ ಟಾಕ್ಸಿಸಿಟಿ ಆರ್ ರೀನಲ್ ಡ್ಯಾಮೇಜ್. ಕಿಡ್ನಿ ವೈಫಲ್ಯ ಅಂತ ಕರಿತೇವಲ್ವಾ, ಅಂತಹ ಒಂದು ಸಿಚುವೇಶನ್ ಬಂದಿರಬಹುದು. ಇಲ್ಲಿ ನ್ಯೂಸ್ ಏನಂತಂದರೆ 4 ಜನ ಸಾವನ್ನಪ್ಪಿದ್ದಾರೆ ಅಕ್ಯೂಟ್ ರೀನಲ್ ಫೇಲ್ಯೂರಿಂದ. ಸಿವಿಯರ್ ಫೆಲ್ ಆಫ್ಟರ್ ಕನ್ಸ್ಯೂಮಿಂಗ್ ಸಸ್ಪೆಕ್ಟೆಡ್ ಅಡಲ್ಟ್ರೇಟೆಡ್ ಮಿಲ್ಕ್ ನಮ್ಮ ಲೋಕಲ್ ವೆಂಡರ್ ಇನ್ ರಾಜಮಹೇಂದ್ರವರಂ, ಆಂಧ್ರ ಪ್ರದೇಶದಲ್ಲಿ. ಅಲ್ಲಿ ಆ್ಯನ್ಯೂರಿಯಾ ಅಂತಂದರೆ ಯೂರಿನ್ ಇಲ್ಲದೆ ಇರೋದು, ಮತ್ತು ಎಲ್ಡರ್ಲಿ ಆ್ಯಂಡ್ ಯಂಗ್ ಚಿಲ್ಡ್ರನ್ಸ್ ಮೋಸ್ಟ್ ಅಫೆಕ್ಟೆಡ್. ಸ್ಯಾಂಪಲ್ ಸೆಂಟ್ ಟು ಫಾರೆನ್ಸಿಕ್ ಟೆಸ್ಟಿಂಗ್ ಕಳಿಸಿದ್ದಾರೆ. ಅವರಿಗೆ ಕಾಂಪನ್ಸೇಷನನ್ನು ಅನೌನ್ಸ್ ಮಾಡಿದ್ದಾರೆ ತಮಿಳುನಾಡಿನ ಚಂದ್ರಬಾಬು ನಾಯ್ಡು ಅವರು. ವೈಲ್ ಅಥಾರಿಟೀಸ್ ಡಿಟೈನ್ಡ್ ದ ವೆಂಡರ್ ಬಿಗಿನ್ ಇನ್ವೆಸ್ಟಿಗೇಷನ್ ಟು ಫುಡ್ ಸೇಫ್ಟಿ ಲ್ಯಾಪ್ಸಸ್. ಫುಡ್ ಸೇಫ್ಟಿ ಎನ್ಫೋರ್ಸ್ಮೆಂಟ್ ಅಂತಂದರೆ ಯಾವ ಸಂಸ್ಥೆ ಇದೆ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಫುಡ್ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ. ಫುಡ್ ಸೇಫ್ಟಿ ಎನ್ಫೋರ್ಸ್ಮೆಂಟ್ ಮಾನಿಟರಿಂಗ್ ಕ್ವಾಲಿಟಿ ಆಫ್ ಫುಡ್ ಪ್ರಾಡಕ್ಟ್ಸ್ ಬೈ ಅಥಾರಿಟೀಸ್ ಟು ಪ್ರಿವೆಂಟ್ ಹೆಲ್ತ್ ಹಜಾರ್ಡ್ಸ್. ಫುಡ್ ಪ್ರಾಡಕ್ಟ್ಗಳ ಆಹಾರ ಉತ್ಪನ್ನಗಳ ಗುಣಮಟ್ಟವನ್ನು ಮಾನಿಟರ್ ಮಾಡೋದು. ರೆಗ್ಯುಲೇಟರ್ಸ್, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ, ಬೇರೆ ಬೇರೆ ಸಂಸ್ಥೆಗಳಿರುತ್ತೆ, ಅವು ಇದನ್ನು ಮಾಡುತ್ತೆ. ಆದರೆ ಭಾರತದಲ್ಲಿ ನೀವು ಇತ್ತೀಚೆಗೆ ನ್ಯೂಸ್ ನೋಡಿರ್ಬೋದು, ಎಷ್ಟೋ ಉತ್ಪನ್ನಗಳಲ್ಲಿ ಸರಿಯಾಗಿ ಲೇಬಲಿಂಗ್ ಇರೋದಿಲ್ಲ. ಕರೆಕ್ಟಾಗಿ ಅದನ್ನು ಮಕ್ಕಳಿಗೆ ಹಾನಿಕಾರಕ ಆಗಿದೆಯಾ, ಯಾವ ವಯಸ್ಸಿನವರಿಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇಂದಿನ ಅವರ ಒಂದು ಎಡಿಟೋರಿಯಲ್ ಬಂದಿತ್ತು ಅಲ್ವಾ, ಫುಡ್ ಲೇಬಲಿಂಗ್ ಬಗ್ಗೆ ಸರ್ಕಾರ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ಒಂದು ಎಡಿಟೋರಿಯಲ್ ಡಿಸ್ಕಸ್ ಮಾಡಿದ್ದೀವಿ. ಯಾರಿಗೆ ನೆನಪಿದೆ ಗೊತ್ತಿಲ್ಲ, ನೋಡೋಣ. ಮುಂದಿನ ವಿಚಾರ, ವೈಲೆನ್ಸ್ ಎರಪ್ಟ್ಸ್ ಇನ್ ಮೆಕ್ಸಿಕೋ ಆಫ್ಟರ್ ಕಿಲ್ಲಿಂಗ್ ಆಫ್ ಕಾರ್ಟೆಲ್ ಲೀಡರ್ ಎಲ್ ಮೆಂಚೋ. ಪ್ರೊನೌನ್ಸ್ ಮಾಡಬಹುದು ಅಂದ್ಕೊಂಡಿದ್ದೇನೆ. ಮೆಕ್ಸಿಕನ್ ಫೋರ್ಸಸ್ ಕಿಲ್ಡ್ ನೆಮೆಸಿಯೋ ಎಲ್ ಮೆಂಚೋ ಆಸೆಗೋರಾ, ಲೀಡರ್ ಆಫ್ ದಿ ಜಾಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್. ಡ್ರಗ್ ಕಾರ್ಟೆಲ್ ಅಂತ ಬರುತ್ತೆ ಇಲ್ಲಿ ಟರ್ಮು. ಅಂದರೆ ಪವರ್ಫುಲ್ ಕ್ರಿಮಿನಲ್ ಆರ್ಗನೈಸೇಷನ್ಗಳು. ಇದು ಯಾವುದರಲ್ಲಿ ಇನ್ವಾಲ್ವ್ ಆಗಿರುತ್ತೆ? ಡ್ರಗ್ ಟ್ರಾಫಿಕಿಂಗ್, ವೈಲೆನ್ಸ್, ಅದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಪವರ್ಫುಲ್ ಕ್ರಿಮಿನಲ್ ಆರ್ಗನೈಸೇಷನ್ಗಳು. ಅದಕ್ಕೆ ಏನಂತ ಕರೀತಾರೆ? ಡ್ರಗ್ ಕಾರ್ಟೆಲ್ ಅಂತ ಕರೀತಾರೆ. ದೇಶದಲ್ಲೂ ಸಹ ಈ ಒಂದು ಇಶ್ಯೂ ಇದೆ, ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ. ಅಲ್ಲಿ ಈಗ ಒಬ್ಬ ಡ್ರಗ್ ಕಾರ್ಟೆಲ್ ಲೀಡರನ್ನು ಕೊಲೆ ಮಾಡಿದ್ದಾರೆ. ಟ್ರಿಗರಿಂಗ್ ನೇಷನ್ ವೈಡ್ ಕ್ಲಾಶಸ್. 25 ಟ್ರೂಪ್ಸ್, ಬೇರೆ ಬೇರೆ ಕ್ಲಾಶ್ಗಳೆಲ್ಲ ಆಗ್ತಾ ಇದೆ. ಕಾರ್ಟೆಲ್ ಮೆಂಬರ್ಸು ರೋಡನ್ನು ಬ್ಲಾಕ್ ಮಾಡಿದ್ದಾರೆ, ಮತ್ತು ವೆಹಿಕಲ್ ಬರ್ನ್ ಮಾಡೋದು, ವೈಲೆನ್ಸ್ ಸ್ಪ್ರೆಡ್ ಆಗ್ತಾ ಇದೆ. ಅಥಾರಿಟೀಸ್ ವಾರ್ನ್ ಆಫ್ ಎ ಪಾಸಿಬಲ್ ಪವರ್ ವ್ಯಾಕ್ಯೂಮ್. ಪವರ್ ವ್ಯಾಕ್ಯೂಮ್ ಅಂತಂದರೆ ಸಿಚುವೇಶನ್ ವೇರ್ ಲೀಡರ್ಶಿಪ್ ಅಬ್ಸೆನ್ಸ್ ಕ್ಯಾನ್ ಟ್ರಿಗರ್ ಇನ್ಸ್ಟೆಬಿಲಿಟಿ ಆರ್ ಫ್ಯಾಕ್ಷನಲ್ ಕಾನ್ಫ್ಲಿಕ್ಟ್. ಅಂದರೆ ಒಬ್ಬ ಲೀಡರ್ ಇರ್ತಾರೆ, ಮೊದಲು ಪವರ್ಫುಲ್ ಲೀಡರು, ಅವರು ಈಗ ಒಂದು ಸಾವನ್ನಪ್ಪಿರಬಹುದು, ಅದರಿಂದಾಗಿ ಒಂದು ಲೀಡರ್ಶಿಪ್ ಅಬ್ಸೆನ್ಸ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್, ಅದಕ್ಕೆ ಪವರ್ ವ್ಯಾಕ್ಯೂಮ್ ಅಂತ ಕರೀತಾರೆ. ವೈಲ್ ಫಾರಿನ್ ಗವರ್ಮೆಂಟ್ಸ್ ಇಶ್ಯೂಡ್ ಟ್ರಾವೆಲ್ ಅಡ್ವೈಸರೀಸ್ ಆ್ಯಂಡ್ ಇಂಟೆಲಿಜೆನ್ಸ್ ಕೋಆಪರೇಷನ್ ವಿತ್ US ವಾಸ್ ಎಕ್ನಾಲಜ್ಡ್. ಬೇರೆ ಬೇರೆ ರೀತಿಯಾದಂಥ ಟ್ರಾವೆಲ್ ಅಡ್ವೈಸರಿಗಳನ್ನು ಇಶ್ಯೂ ಮಾಡ್ತಾ ಇವೆ. ನೋಡಿ, ಇಲ್ಲಿ ಹೋದರೆ ಸಮಸ್ಯೆ ಇದೆ, ಫಾರಿನ್ ಗೌರ್ಮೆಂಟ್ಗಳೆಲ್ಲ ಆ ಥರ ಹೇಳ್ತಾ ಇದೆ. ನೆಕ್ಸ್ಟು, ದ ಕ್ವೈಟ್ ಕ್ರೈಸಿಸ್ ಆಫ್ ಅಡಾಲಸೆಂಟ್ ಮೆಂಟಲ್ ಹೆಲ್ತ್ ಇನ್ ಇಂಡಿಯಾ. ಎಡಿಟೋರಿಯಲ್ ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಭಾರತದಲ್ಲಿ ಏನಾಗ್ತಾ ಇದೆ? ಸೈಲೆಂಟ್ ಬಟ್ ಗ್ರೋವಿಂಗ್ ಕ್ರೈಸಿಸ್. ಸೈಲೆಂಟ್ ಆಗಿ ಒಂದು ಕ್ರೈಸಿಸ್ಸು. ಸೈಲೆಂಟ್ ಅಂತಂದರೆ ಇದ್ರ ಬಗ್ಗೆ ಆವಾಗ ಆರ್ಟಿಕಲ್ ಬರ್ತಾ ಇರುತ್ತೆ, ಆವಾಗ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇತ್ತೀಚಿನ ಒಂದು ಆಧುನಿಕ ಕಾಲದಲ್ಲೂ ಸಹ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಇನ್ನೂ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಚೈಲ್ಡ್ ಆ್ಯಂಡ್ ಅಡಾಲಸೆಂಟ್ ಮೆಂಟಲ್ ಹೆಲ್ತ್ ಹೈಲೈಟೆಡ್ ಬೈ ರೀಸೆಂಟ್ ಟ್ರಾಜಿಕ್ ಇನ್ಸಿಡೆಂಟ್. ಬೇರೆ ಬೇರೆ ಇನ್ಸಿಡೆಂಟ್ಗಳನ್ನು ನಾವು ನೋಡ್ತಾ ಇರ್ತೇವೆ, ಒಂದೇ ಕಡೆ ಅಂತಲ್ಲ, ತುಂಬ ಇನ್ಸಿಡೆಂಟ್ಗಳಾಗ್ತಾ ಇದೆ. ಆಂಗ್ಸೈಟಿ, ಡಿಪ್ರೆಷನ್, ಬಿಹೇವಿಯರಲ್ ಡಿಸಾರ್ಡರ್ ಆ್ಯಂಡ್ ಡಿಜಿಟಲ್ ಅಡಿಕ್ಷನ್, ಇಷ್ಟೆಲ್ಲ ಸಮಸ್ಯೆಗಳು ಈಗ ಸ್ಟಾರ್ಟ್ ಆಗಿದ್ದ ಹಾಗಾದರೆ ಅಲ್ವಾ? ಕೋವಿಡ್ ನಂತರ ಜಾಸ್ತಿ ನೋಡ್ತಾ ಇದ್ದೇವೆ. ಇವಾಗ ಕೋವಿಡ್ ಟೈಮ್ ಆದಮೇಲೆ ಆನ್ಲೈನ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ರಿಫ್ಲೆಕ್ಟ್ ಡೀಪರ್ ಸ್ಟ್ರಕ್ಚರಲ್ ಗ್ಯಾಪ್ಸ್ ಇನ್ ಅವೇರ್ನೆಸ್, ಸರ್ವಿಸಸ್ ಆ್ಯಂಡ್ ರೆಗ್ಯುಲೇಷನ್. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಹಾಗಾದರೆ? ಒಂದು, ಅವೇರ್ನೆಸ್ ಇಲ್ಲ, ಮಕ್ಕಳಿಗಾಗಿರಬಹುದು ಅಥವಾ ಪೇರೆಂಟ್ಸ್ಗಾಗಿರಬಹುದು, ಇದರ ಸಮಸ್ಯೆಗಳು ಏನೇನು ಅಂತ ಗೊತ್ತಾಗಿಲ್ಲ. ಸರ್ವಿಸಸ್ ಅಲ್ವಾ, ಇದರ ಬದಲು ಬೇರೆ ಬೇರೆ ವ್ಯವಸ್ಥೆಗಳಿರಬಹುದು, ಅಥವಾ ಮೆಡಿಕಲ್ ಸಿಸ್ಟಮ್ ಇರಬಹುದು, ಮೆಡಿಕಲ್ ಸರ್ವಿಸ್ಗಳು, ಸರ್ಕಾರದ ರೆಗ್ಯುಲೇಷನ್, ಎಲ್ಲದರಲ್ಲೂ ಸಹ ಒಂದು ಗ್ಯಾಪ್ ಇದೆ ಅಂತ ಹೇಳಿ.
ಯಾವ ಮ್ಯಾಗ್ನಿಟ್ಯೂಡಲ್ಲಿ ಇದೆ ಅಂತ ನೋಡೋದಾದರೆ 7 to 10% ಆಫ್ ಇಂಡಿಯನ್ ಅಡಾಲಸೆಂಟ್ಸ್ ಹ್ಯಾವ್ ಡಯಾಗ್ನೋಸಬಲ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್. ಮೆಂಟಲ್ ಹೆಲ್ತ್ ಸರ್ವೆ ಹೇಳುತ್ತೆ ಅಂತಂದರೆ 7 to 10%, 7 ರಿಂದ 10% ಅಡಾಲಸೆಂಟ್ಸ್ ಹದಿಹರಿಯದವರು ಡಯಾಗ್ನೋಸ್ ಮಾಡಬಹುದು ಅಂಥ ಕಂಡೀಷನ್ನ ಹೊಂದಿದ್ದಾರೆ. 5 to 7% ಆಫ್ ಸ್ಕೂಲ್ ಏಜ್ಡ್ ಚಿಲ್ಡ್ರನ್ ಹ್ಯಾವ್ ADHD, ಡೆಫಿಷಿಯನ್ಸಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಇದರ ಫುಲ್ ಫಾರ್ಮು ನೀವು ಸೈಕಾಲಜಿ ಅಲ್ಲೆಲ್ಲ ಓದಿದ್ರೆ ಬರುತ್ತೆ. ಇದು ಮಕ್ಕಳಲ್ಲಿ ADHD ಪ್ರಾಬ್ಲಮ್ ಈಚೆಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 5 to 7% ಇದೆ. ಮತ್ತು ಫ್ಯೂವರ್ ದೆನ್ 10,000 ಸೈಕ್ಯಾಟ್ರಿಸ್ಟ್ ಫಾರ್ 1.4 ಬಿಲಿಯನ್ ಪಾಪ್ಯುಲೇಷನ್. 1.4 ಬಿಲಿಯನ್ ಇದೆ ನಮ್ಮ ಪಾಪ್ಯುಲೇಷನ್ನು. ಪಾಪ್ಯುಲೇಷನ್ಗೆ ಎಷ್ಟು 10,000ಕ್ಕಿಂತ ಕಡಿಮೆ ಸೈಕ್ಯಾಟ್ರಿಸ್ಟ್ಗಳಿರೋದು. ಸಿವಿಯರ್ ವರ್ಕ್ ಫೋರ್ಸ್ ಶಾರ್ಟೇಜ್, ಹಾಗಾಗಿ ಈ ವಲಯದಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಮತ್ತು ಓವರ್ 800 ಮಿಲಿಯನ್ ಇಂಟರ್ನೆಟ್ ಯೂಸರ್ಸ್. ಇಂಟರ್ನೆಟ್ ಯೂಸೇಜಲ್ಲಂತೂ ನಾವು ಯಾವತ್ತೂ ಮುಂದಿರ್ತೇವೆ. ಇನ್ಕ್ರೀಸಿಂಗ್ ಎಕ್ಸ್ಪೋಜರ್ ಟು ಡಿಜಿಟಲ್ ರಿಸ್ಕ್, ಅಥವಾ ಡಿಜಿಟಲ್ ರಿಸ್ಕ್ಗಳು ಅವಾಗ ಜಾಸ್ತಿ ಆಗುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ ಎಕ್ಸೆಸಿವ್ ಸ್ಕ್ರೀನ್ ಎಕ್ಸ್ಪೋಜರ್, ಅದರಿಂದ ಸ್ಲೀಪ್, ಅಟೆನ್ಷನ್, ಎಮೋಷನಲ್ ರೆಗ್ಯುಲೇಷನ್ ಎಲ್ಲದಕ್ಕೂ ಸಮಸ್ಯೆ ಬರ್ತಾ ಹೋಗುತ್ತೆ. WHO ಹೇಳೋದು. ಎಕನಾಮಿಕ್ ಸರ್ವೆ ಸಹ 2025-26 ಸರ್ವೆ ಏನು ಹೇಳಿದೆ ಅಂತಂದರೆ ರೈಸಿಂಗ್ ಯೂತ್ ಮೆಂಟಲ್ ಹೆಲ್ತ್ ಕನ್ಸರ್ನ್ಸ್. ಯುವಕರಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಗಳು ಜಾಸ್ತಿ ಆಗ್ತಿದೆ ಅಂತ ಎಕನಾಮಿಕ್ ಸರ್ವೆ ಹೇಳುತ್ತೆ. ಏನು ಹಾಗಾದರೆ ಕೀ ಕಾಸಸ್, ಹಾಗಾದರೆ ಯಾವುದರಿಂದ ಆಗ್ತಾ ಇದೆ ಡ್ರೈವರ್ಸ್ ಅಂತ ಹೇಳೋದಾದರೆ, ಮೊದಲು ಅರ್ಲಿ ಚೈಲ್ಡ್ಹುಡ್ ವಲ್ನರಬಿಲಿಟಿ. ಮೊದಲೇ ಟ್ರಾಮಾ ಇದ್ದರೆ, ನೆಗ್ಲೆಕ್ಟ್ ಆಗಿದ್ದರೆ, ಕ್ರಾನಿಕ್ ಸ್ಟ್ರೆಸ್ ಇದ್ದರೆ ಇಮೋಷ್ನಲ್ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗೋದಿಲ್ಲ. ಮಾನಸಿಕ ಸಮಸ್ಯೆಗಳು ಹೇಗೆ ಅಂತಂದರೆ ಸಡನ್ನಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಆ ಸಿಚುವೇಶನ್ ಬಂದಾಗ, ವಿಷಯಕ್ಕೆ ನಾವು ತೆರೆದುಕೊಂಡಾಗ ಮಾತ್ರ ಅದು ಗೊತ್ತಾಗ್ತಾ ಹೋಗುತ್ತೆ. ಡಿಸಾರ್ಡರ್ಸ್ ಕ್ಯಾನ್ ಅಪಿಯರ್ ಆ್ಯಸ್ ಅರ್ಲಿ ಆಸ್ 4-5 ಇಯರ್ಸ್. ಆ ಡಿಸಾರ್ಡರ್ಗಳು ಇಂಥ ಸ್ಟೇಜಲ್ಲಿ ಇರುತ್ತೆ ಅಂತಲ್ಲ, ಒಂದು 4-5 ಇಯರ್ಸ್ ಆ ಒಂದು ಚಿಕ್ಕ ಮಕ್ಕಳ ಹಂತದಲ್ಲೂ ಅದು ಕಾಣಿಸ್ಬಹುದು. ಆದರೆ ಅದು ಸೈಲೆಂಟಾಗಿ ಆಗಿರುತ್ತೆ. ನಾವು ಎಷ್ಟೋ ಸರಿ ನೆಗ್ಲೆಕ್ಟ್ ಮಾಡ್ತೇವೆ. ಮಕ್ಕಳು ಇರೋದೇ ಹಾಗೆ, ಅಥವಾ ಅವರಿಗೇನು ಇಶ್ಯೂ ಇಲ್ಲವೇನೋ, ಸಾಧಾರಣ ಅಲ್ವಾ ಅದು ಅಂತ ಅಂದ್ಕೊಂಡ್ಬಿಡ್ತೇವೆ. ಹಾಗಾಗಿ ಆ ವಲ್ನರಬಿಲಿಟಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಎಷ್ಟೋ ಸರಿ. ಡಿಜಿಟಲ್ ಎನ್ವೈರ್ಮೆಂಟ್ ರಿಸ್ಕ್, ಎಕ್ಸೆಸಿವ್ ಸ್ಕ್ರೀನ್ ಟೈಮು, ಸ್ಲೀಪ್ ಡಿಸ್ರಪ್ಟ್ ಆಗುತ್ತೆ, ಇರಿಟೇಬಿಲಿಟಿ. ಅಂದರೆ ಕೆಲವರಿಗೆ ಏನು ಕಂಡ್ರೂ ಇರಿಟೇಷನ್ನು, ಅಂದರೆ ಸ್ಲೀಪ್ ಸರಿಯಾಗಿ ಆಗಿರೋದಿಲ್ಲ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ಎಷ್ಟು ರೀಲ್ಸ್ಗಳು ಬರ್ತಾ ಇರುತ್ತೆ. ಒಬ್ಬರು ಮೆದುಳಿನ ತಜ್ಞರು ಹೇಳ್ತಾ ಇದ್ರು, ಇನ್ಸ್ಟಾಗ್ರಾಮು ಹೇಗೆ ನಮ್ಮ ಮೆದುಳನ್ನು ಹಾಳು ಮಾಡುತ್ತೆ. ಇನ್ಸ್ಟಾಗ್ರಾಮ್ ನೀವು ಯೂಸ್ ಮಾಡಿದ ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಸಿಂಪಲ್ ಆಗಿ ಯಾವ ಮೊಬೈಲನ್ನು ಯೂಸ್ ಮಾಡ್ತಾ ಇಲ್ಲ. ಇಬ್ಬರು ಎಕ್ಸ್ಪ್ರೆಷನ್ನ ಕೊಡೋದನ್ನು ಕಾಪಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು 1 ನಿಮಿಷದಲ್ಲಿ ಎಷ್ಟು ರೀಲ್ಸು ನೋಡ್ಬೋದು, ಎಷ್ಟು ಲೆಂತ್ ಇದೆ ಅನ್ನೋದ್ರ ಆಧಾರದ ಮೇಲೆ. ಒಂದು 10 ರೀಲ್ಸ್ ನೋಡಿದ್ರು ಅಂತಂದರೆ 10 ರೀಲ್ಸಲ್ಲಿ ಒಂದು ಎಮೋಷ್ನಲ್ ಕಂಟೆಂಟು, ತುಂಬ ಕಾಮಿಡಿ ಇರಬಹುದು. ಇನ್ನೊಂದು ಕೆಲವೊಂದು ರೀಲ್ಸ್ ನೋಡಿದ ತಕ್ಷಣ ನಮ್ಗೆ ಕಣ್ಣೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂತಹ ಕ್ರೈಯಿಂಗ್ ಸೀನ್ಸು ಅಲ್ವಾ, ಅದು ಬರಬಹುದು. ಇನ್ನೊಂದು ಆ್ಯಂಗರ್ ಅಲ್ವಾ, ಸರ್ಕಾರ ಈ ರೀತಿ ಮಾಡ್ತಾ ಇದೆ, ಆ್ಯಂಗರ್ ಇಶ್ಯೂ, ಆ ಒಂದು ಸೀನ್ಗಳು ಸಹ ನಮ್ಗೆ ಕಾಣಿಸ್ಬಹುದು. 1 ನಿಮಿಷದಲ್ಲಿ ಸುಮಾರು 10 ರೀಲ್ಸ್ಗಳನ್ನು ನೋಡಿದ್ರು ಅಂತಂದರೆ 10 ರೀಲ್ಸ್ಗಳು ಬೇರೆ ಬೇರೆ ಭಾವನೆಗಳನ್ನು ಒಳಗೊಂಡಿರಬಹುದು. ಅಂದರೆ ಮೈಂಡಿಗೆ ಇದು ಬಹಳ ಸ್ಟ್ರೆಸ್ ಆಗುತ್ತೆ. ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ಭಾವನೆಗಳನ್ನು ನಿಯಂತ್ರಿಸುವ, ಮ್ಯಾನೇಜ್ ಮಾಡುವ ಶಕ್ತಿ ಮೈಂಡಿಗೆ ಇರೋದಿಲ್ಲ. ಇದೇ ರೀಲ್ಸ್ ನೋಡ್ದೇ ಒಬ್ಬರು 1 ನಿಮಿಷದಲ್ಲಿ ಒಂದು ಸಾರಿ ಅಳೋದು, ಒಂದು ಸಾರಿ ನಗೋದು, ಒಂದು ಸಾರಿ ದೊಡ್ಡ ಪ್ರಮಾಣದಲ್ಲಿ ಸಿಟ್ಟಿಗೆ ಹೇಳೋದು, ಇದನ್ನು ಮಾಡಿದ್ರೆ ನಮಗೇನು ಅನಿಸುತ್ತೆ ಅಲ್ವಾ, ನಿಜವಾಗ್ಲೂ ಇವರಿಗೇನು ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಅದೇ ಪ್ರಾಬ್ಲಮ್ ಇಲ್ಲಾಗ್ತಾ ಇದೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ದೇ ಆ ಭಾವನೆಗಳನ್ನು ನಾವು ತೋರಿಸಿದ್ರೆ ಆ್ಯಕ್ಚುಲಿ ಅದು ಮೆಂಟಲ್ ಇಶ್ಯೂ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಮಾಡ್ತಾ ನಮಗೇನು ಅನಿಸ್ತಾ ಇದೆ, ತುಂಬ ಭಾವನೆಗಳು ಒಂದೇ ಸಾರಿ ಮೈಂಡಿಗೆ ಹ್ಯಾಂಡ್ಲ್ ಮಾಡಲಿಕ್ಕೆ ಆಗದೇ ಇರೋವಷ್ಟು. ಒಂದು ಕಡೆ ಇಮೋಷನ್ಸು, ಇನ್ನೊಂದು ಕಡೆ ಇನ್ಫಾರ್ಮೇಷನ್ನು, ಎರಡೂ ಜಾಸ್ತಿಯಾಗಿ ಮೈಂಡಿಗೆ ಪ್ರೆಷರ್ ಕೊಡ್ತಾ ಇರುತ್ತೆ. ಹೇಳೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದರೆ ನೀವು ಅದಾದ್ಮೇಲೆ ತುಂಬ ಲೋ ಫೀಲ್ ಆಗುತ್ತೆ. ಯೂಸ್ ಮಾಡಿದ ಮೇಲೆ ಸಾಕು ಅಂತ ಅನಿಸುತ್ತೆ ಕೆಲವೊಂದು ಸಾರಿ. ಅದ್ರ ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾರೆ, ಹೊಸದು ವೀಡಿಯೋ ಬರುತ್ತೆ. ಆವಾಗ ಅದಾದ 1 ಗಂಟೆ 2 ಗಂಟೆ ನಂತರ ಮೈಂಡಿಗೆ ಬಹಳ ಬೇಗ ಸುಸ್ತಾಗ್ಬಿಡುತ್ತೆ. ಆಮೇಲೆ ಓದ್ಲಿಕ್ಕೆ ಹೋದರೆ ಮನಸ್ಸೇ ಇರೋದಿಲ್ಲ ಎಷ್ಟೋ ಸಾರಿ. ಅದನ್ನು ಚೆಕ್ ಮಾಡಿರ್ಬೋದು ನೀವು ಸಹ. ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್ ಅಷ್ಟಕ್ಕೆ ನಿಲ್ಲೋದಿಲ್ಲ ನಾವು. ಕಂಪ್ಯಾರಿಸನ್ ಇರುತ್ತೆ, ಸೈಬರ್ ಬುಲ್ಲಿಂಗ್ ಇರುತ್ತೆ, ಬಾಡಿ ಶೇಮಿಂಗ್ ಇರುತ್ತೆ,
ಎಲ್ಲ ಆಂಗ್ಸೈಟಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಒಂದು ಕ್ಲಿನಿಕಲ್ ಕನ್ಸರ್ನ್ ಆಗಿ ಎಮರ್ಜ್ ಆಗ್ತಾ ಇದೆ ಇಂಟರ್ನೆಟ್ ಅಡಿಕ್ಷನ್. ಇನ್ನು ಮಲ್ಟಿಪಲ್ ಕಂಡೀಷನ್ಸ್ ಟುಗೆದರ್, ADHD ಇರಬಹುದು, ಆಂಗ್ಸೈಟಿ ಇರಬಹುದು, ಎಲ್ಲ ಕಂಡೀಷನ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಡಯಾಗ್ನೋಸ್ ಮಾಡೋದು, ಚಿಕಿತ್ಸೆ ಒಳಪಡಿಸೋದು ಬಹಳ ಕಷ್ಟ ಆಗುತ್ತೆ. ಮತ್ತು ಇನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸ್, ಸ್ಕೂಲ್ ಪ್ರಯಾರಿಟೈಸ್ ಮಾರ್ಕ್ಸ್ ಓವರ್ ವೆಲ್ ಬೀಯಿಂಗ್. ಎಲ್ಲ ಕಡೆನೂ ಮಾರ್ಕ್ಸೇ ಇಂಪಾರ್ಟೆಂಟ್ ಅಂತ ಹೇಳಾಗಿದೆ. ಮೆಂಟಲ್ ಹೆಲ್ತ್ ಸ್ಕ್ರೀನಿಂಗನ್ನು, ಅದರ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಯಾವುದೇ ಕ್ರಮಗಳನ್ನು ಪ್ರೈಮರಿ ಕೇರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಎಷ್ಟೋ ಕಡೆ. ಫ್ಯಾಮಿಲಿ ಡಿಲೇ ಸೀಕಿಂಗ್ ಹೆಲ್ಪ್ ಡ್ಯೂ ಟು ಫಿಯರ್ ಆಫ್ ಲೇಬಲಿಂಗ್. ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರಿ ಅಂತಂದರೆ ಸಾಕು ಅಲ್ವಾ, ಏನೋ ಹೊಸ ಅದು ಕಂಪ್ಲೀಟ್ ಆಗಿ ಇವರಿಗೆ ತಲೆನೇ ಸರಿ ಇಲ್ಲ ಅನ್ನೋ ರೀತಿ ಲೇಬಲ್ ಮಾಡಬಹುದು ಅನ್ನೋ ಭಯ ಸಹ ಇದೆ. ಇದ್ರ ಜೊತೆ ಸಿವಿಯರ್ ಶಾರ್ಟೇಜ್ ಆಫ್ ಚೈಲ್ಡ್ ಸೈಕ್ಯಾಟ್ರಿಸ್ಟ್. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಸೈಕ್ಯಾಟ್ರಿಸ್ಟ್ಗಳು ಜಾಸ್ತಿ ಇಲ್ಲ, ಸೈಕಾಲಜಿಸ್ಟ್ಗಳಿಲ್ಲ, ಸೋಷಿಯಲ್ ವರ್ಕರ್ಸ್ಗಳು ಕಡಿಮೆ ಇದ್ದಾರೆ. ಕೇರ್ ಪಾತ್ವೇಗಳು ಅಲ್ವಾ, ಫ್ಯಾಮಿಲೀಸ್ ನ್ಯಾವಿಗೇಟ್ ಅಲೋನ್. ನಾವು ಏನಾದರೂ ನಮ್ಮ ಕುಟುಂಬದ ಹತ್ರ ಹೇಳ್ಕೊಳ್ತೇವೆ, ಕುಟುಂಬ ಮಾತ್ರ ಅಲ್ಲ ಅಲ್ವಾ, ಬೇರೆ ಬೇರೆ ವಿಧಾನಗಳನ್ನು ನಾವು ಪರಿಶೀಲಿಸಿದಾಗ ಕುಟುಂಬದವರಿಗೂ ಎಷ್ಟು ಅವರದ್ದೇ ಆದ ಪ್ರಿಜುಡೈಸ್ಗಳಿರುತ್ತೆ, ಸ್ಟೀರಿಯೋ ಟೈಪ್ಸ್ಗಳಿರುತ್ತೆ. ಅದನ್ನು ಬಿಟ್ಟು ಅವ್ರು ಹೊರಗೆ ಬಂದಿರೋದಿಲ್ಲ. ಹಾಗಾಗಿ ನಾವು ಬೇರೆ ವ್ಯವಸ್ಥೆಗಳನ್ನು ಸಹ ಕೆಲವೊಂದು ಸಾರಿ ಯೂಸ್ ಮಾಡ್ಕೋಬೇಕು. ಆದರೆ ಅದರಲ್ಲಿ ಫ್ರಾಗ್ಮೆಂಟೆಡ್ ಅಲ್ವಾ, ಸರಿಯಾದ ವ್ಯವಸ್ಥೆಗಳು ಅಲ್ಲೂ ಇಲ್ಲ. ರಿಸರ್ಚ್ ಮತ್ತು ಪ್ರಾಕ್ಟೀಸ್ ಗ್ಯಾಪ್. ಎವಿಡೆನ್ಸ್ ಇದೆ ನಮ್ಮ ಹತ್ರ, ರಿಸರ್ಚ್ ಏನೋ ಆಗ್ತಾ ಇರುತ್ತೆ ಆವಾಗ, ಆದರೆ ರಿಸರ್ಚ್ ಆಗಿರೋದನ್ನು ರೂಟೀನ್ ಕೇರ್ ಅದನ್ನು ಅಪ್ಲಿಕೇಶನ್ ಪಾರ್ಟ್ ಆಗಿ ಕನ್ವರ್ಟ್ ಮಾಡಿದಾಗ ಮಾತ್ರ ರಿಸರ್ಚಿಂದ ಯೂಸ್ ಇರೋದು, ಇಲ್ದಿದ್ರೆ ಯೂಸ್ ಆಗೋದಿಲ್ಲ. ಮತ್ತು ಅನ್ಈಕ್ವಲ್ ಆಕ್ಸೆಸ್ ಟು ಟೆಲಿಮೆಂಟಲ್ ಹೆಲ್ತ್. ಟೆಲಿಮೆಂಟಲ್ ಹೆಲ್ತ್ ಅಂತಂದರೆ ಟೆಲಿಮೆಡಿಸಿನ್ ಅಂತ ಸಹ ಕೇಳಿರ್ಬೋದು ನೀವು. ಕೋವಿಡ್ ಟೈಮ್ನಲ್ಲಿ ಎಲ್ಲಿರ್ತಿರೋ ಅಲ್ಲಿಂದಾನೇ ಮೊಬೈಲು ಅಥವಾ ಬೇರೆ ಬೇರೆ ವಿಧಾನಗಳ ಮೂಲಕ ರಿಮೋಟ್ಲಿ ಆನ್ಲೈನ್ ಮೂಲಕ ನೀವು ಮೆಂಟಲ್ ಹೆಲ್ತು ಮೆಡಿಸಿನ್ಗಳನ್ನು ನೀವು ಪಡ್ಕೊಳ್ಳೋದು. ಆದರೆ ಆ ಎಕ್ಸೆಸ್ ಎಲ್ಲ ಕಡೆ ಇರೋದಿಲ್ಲ. ರೂರಲ್ ಅರ್ಬನ್ ಡಿವೈಡ್ ಅಲ್ವಾ, ಡಿಜಿಟಲ್ ಗ್ಯಾಪ್ ಎಲ್ಲ ಇದೆ. ಯಾರ್ಯಾರು ಇರ್ತಾರೆ ಸ್ಟೇಕ್ ಹೋಲ್ಡರ್ಸ್, ಪೇರೆಂಟ್ಸ್ ಮುಖ್ಯವಾಗಿ. ಟ್ರಾಮಾ ಇನ್ಫಾರ್ಮ್ಡ್ ಪೇರೆಂಟಿಂಗ್, ಲಿಸನಿಂಗ್ ವಿತೌಟ್ ಜಡ್ಜ್ಮೆಂಟ್, ಅವರ ರೋಲ್ ಏನು ಅಂತ ನೋಡ್ತಾ ಇದ್ದೇವೆ. ಪೇರೆಂಟ್ಸ್ ಹೇಗಿರಬೇಕು, ಟ್ರಾಮಾ ಇನ್ಫಾರ್ಮ್ಡ್, ಈ ರೀತಿಯಾದ ಸಮಸ್ಯೆಗಳಿರುತ್ತೆ ಮಕ್ಕಳು ಹೇಗೆ ಹ್ಯಾಂಡಲ್ ಮಾಡೋದು, ಅವರ ಕಷ್ಟಗಳನ್ನು ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಪಾಲಿಸೋದು ಹೇಗೆ ಪೇರೆಂಟ್ಸ್ಗೆ ತಿಳಿಸ್ಬೇಕು. ಸ್ಲೀಪು, ಬಿಹೇವಿಯರು, ಡಿಜಿಟಲ್ ಯೂಸೇಜನ್ನು ಮಾನಿಟರ್ ಮಾಡಬೇಕು ಪೇರೆಂಟ್ಸ್. ಸ್ಕೂಲ್ಸಲ್ಲಿ ಎಮೋಷ್ನಲ್ ಲರ್ನಿಂಗ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಇಂಟಿಗ್ರೇಟ್ ಮಾಡೋದು, ಮತ್ತು ಎಕ್ಸಾಮ್ ಪ್ರೆಷರನ್ನು ಕಡಿಮೆ ಮಾಡಬೇಕು. ಟೀಚರ್ಸಿಗೆ ವಾರ್ನಿಂಗ್ ಸೈನ್, ಸಮಸ್ಯೆ ಕಂಪ್ಲೀಟಾಗಿ ಬಂದ ಮೇಲೆ ಕ್ರಮ ಕೈಗೊಳ್ಳೋದಲ್ಲ, ಮೊದಲೇ ಅದರ ವಾರ್ನಿಂಗ್ ಸೈನ್ ಏನಿರುತ್ತೆ ಐಡೆಂಟಿಫೈ ಮಾಡುವಂತಹ ಟ್ರೈನಿಂಗನ್ನು ಟೀಚರ್ಸ್ಗೆ ಕೊಡಬೇಕಾಗುತ್ತೆ. ಹೆಲ್ತ್ ಸಿಸ್ಟಮ್ಗಳಲ್ಲಿ ಪೀಡಿಯಾಟ್ರಿಷಿಯನ್ಸ್ ಅಂತ ಇರ್ತಾರೆ, ಅವರಿಗೆ ಎಮೋಷ್ನಲ್ ವೆಲ್ ಬೀಯಿಂಗ್, ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಫಿಸಿಕಲ್ ಗ್ರೋತ್ ಮಾತ್ರ ಅಲ್ಲ, ಎಮೋಷ್ನಲ್ ವೆಲ್ ಬೀಯಿಂಗ್ ಹೇಗಿದೆ ಒಂದು ಮಗು ಇದು ಅದನ್ನು ಸಹ ಅವರು ಪರಿಶೀಲಿಸಬೇಕು. ಅರ್ಲಿ ಇಂಟರ್ವೆನ್ಷನ್ ಆ್ಯಂಡ್ ರೆಫರಲ್ ಪಾತ್ವೇಸ್, ಮೊದಲೇ ಇದನ್ನು ನಾವು ಪರಿಶೀಲಿಸಿಕೊಂಡು ಪತ್ತೆ ಹಚ್ಚಿದರೆ ಮುಂದೆ ಒಳ್ಳೆ ರೀತಿಯಾಗಿ ಅದನ್ನು ನಿಭಾಯಿಸ್ತಾ ಹೋಗ್ಬೋದು. ಇದರ ಜೊತೆ ಕಮ್ಯುನಿಟಿ, ಪೇರೆಂಟ್ಸ್ ಸಪೋರ್ಟ್ ಗ್ರೂಪ್ಸ್, ಪಿಯರ್ ಗ್ರೂಪ್ಸ್ ಬಿಲ್ಡ್ ರೆಸಿಲಿಯನ್ಸ್. ಮಕ್ಕಳು ಅಂತಂದರೆ ಸ್ಕೂಲಿಗೆ ಹೋಗ್ತಾರೆ, ಟೀಚರ್ಸ್ ಇರ್ತಾರೆ, ಸ್ನೇಹಿತರು ಇರ್ತಾರೆ, ಸಮಾಜವನ್ನು ನೋಡ್ತಾ ಇರ್ತಾರೆ, ಇಡೀ ಎನ್ವೈರ್ಮೆಂಟು ಅವರ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಹಾಗಾಗಿ ಪಿಯರ್ ಗ್ರೂಪ್ಸು, ಕಮ್ಯುನಿಟಿ ಸಪೋರ್ಟು ಪ್ರತಿಯೊಂದು ಸಹ ಸರಿಯಾಗಿದ್ದರೆ ಮಕ್ಕಳ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಸಮತೋಲಿತ ಬೆಳವಣಿಗೆ, ಓವರಾಲ್ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಪಾಲಿಸಿ ಮೆಜರ್ ಏನಿದೆ, ಸ್ಟ್ರೆಂಥನ್ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್. ಇವಾಗ ಈ ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ಇನ್ನಷ್ಟು ಬಲಪಡಿಸೋದು. ಯೂಸ್ ಸ್ಕೂಲ್ ಹೆಲ್ತ್ ಪ್ಲ್ಯಾಟ್ಫಾರ್ಮ್ ಅಂಡರ್ ಆಯುಷ್ಮಾನ್ ಭಾರತ್. ಸ್ಕೂಲ್ ಹೆಲ್ತ್ ಪ್ಲ್ಯಾಟ್ಫಾರ್ಮ್ಗಳನ್ನು ಆಯುಷ್ಮಾನ್ ಭಾರತ್ ಆ ಒಂದು ಯೋಜನೆಯ ಅಡಿಯಲ್ಲಿ ಸ್ಕ್ರೀನಿಂಗಿಗೋಸ್ಕರ ಯೂಸ್ ಮಾಡ್ಕೋಬೇಕು. ಟೆಲಿಮೆಂಟಲ್ ಹೆಲ್ತ್ ಸರ್ವಿಸ್ಗಳನ್ನು ಅಂಡರ್ ಸರ್ವ್ಡ್ ಏರಿಯಾಸ್, ದೂರದ ಪ್ರದೇಶಗಳು, ಹಳ್ಳಿಗಳಿಗೂ ಸಹ ವಿಸ್ತರಿಸಬೇಕಾಗತ್ತೆ. ಕನ್ಸಿಡರ್ ರೆಗ್ಯುಲೇಷನ್ ಆಫ್ ಅಡಾಲಸೆಂಟ್ ಸೋಷಿಯಲ್ ಮೀಡಿಯಾ ಯೂಸ್, ಲರ್ನಿಂಗ್ ಫ್ರಮ್ ಗ್ಲೋಬಲ್ ಎಕ್ಸಾಂಪಲ್. ಬೇರೆ ದೇಶಗಳಲ್ಲಿ ಹೇಗೆ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಏನು ಸಮಸ್ಯೆ ಇತ್ತು, ಹೇಗೆ ನಿಭಾಯಿಸಿದ್ರು ಅವರು ಅನ್ನೋದನ್ನು ನಾವು ಅಲ್ಲಿಂದ ತಿಳ್ಕೋಬೇಕಾಗತ್ತೆ. ಮತ್ತು ಅಡಾಲಸೆಂಟ್ ಸೋಷಿಯಲ್ ಮೀಡಿಯಾ ಯೂಸ್ ಇದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನು ತರಲಿಕ್ಕೆ ಮುಂದಾಗಿದೆ ಅಂತ ನಿನ್ನೆ ನೋಡಿದ್ವಿ ಅಲ್ವಾ, ನೆನ್ಪು ಮಾಡ್ಕೊಳ್ಳಿ. ಕ್ಲಿಯರ್ ಗೈಡ್ಲೈನ್ಸ್ ಆನ್ ಸ್ಕ್ರೀನ್ ಯೂಸ್ ಇನ್ ಸ್ಕೂಲ್ಸ್. ಸ್ಕ್ರೀನ್ ಯೂಸೇಜ್ ಬಗ್ಗೆ ಕರೆಕ್ಟಾಗಿ ಮಾರ್ಗದರ್ಶಿ ಸೂತ್ರಗಳನ್ನು
ಸ್ಕೂಲಲ್ಲಿ ಕೊಡೋದು. ಆದರೆ ಸುಲಭವಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಚಾಲೆಂಜಸ್ ಇದೆ. ಸ್ಟಿಗ್ಮಾ ಮೊದಲಿಂದಾನು ಇದರ ಬಗ್ಗೆ ಒಂದು ಸ್ಟಿಗ್ಮಾ ಇದೆ, ಅವೇರ್ನೆಸ್ ಇಲ್ಲ. ಮತ್ತು ಓವರ್ ಮೆಡಿಕಲೈಸೇಷನ್ ಆರ್ ಲೇಬಲಿಂಗ್, ತುಂಬ ಈ ಥರ ನಾವು ಸಜೆಷನ್ ತಗೊಳ್ತಾ ಇದ್ದರೂ ಸಹ ಸಮಾಜದಿಂದ ಒಂದು ಲೇಬಲ್ ಮಾಡುವ ಸಾಧ್ಯತೆ ಇರುತ್ತೆ. ಡಿಜಿಟಲ್ ರೆಗ್ಯುಲೇಷನ್ ಮತ್ತು ಫ್ರೀಡಮ್ ಡಿಬೇಟ್. ರೆಗ್ಯುಲೇಷನ್ ಹಾಗಾದರೆ ಎಷ್ಟಿರಬೇಕು ಆನ್ಲೈನ್ ಯೂಸೇಜ್ಗೆ ಸಂಬಂಧಪಟ್ಟ ಹಾಗೆ, ಮತ್ತು ಪ್ರತಿಯೊಬ್ಬರಿಗೂ ಅದನ್ನು ಯೂಸ್ ಮಾಡೋ ಫ್ರೀಡಮ್ ಇಲ್ವಾ ಹಾಗಾದರೆ? ಡಿಬೇಟ್ ಅಂತೂ ಯಾವಾಗಲೂ ಬರ್ತಾ ಇರುತ್ತೆ. ರಿಸೋರ್ಸ್ ಕನ್ಸ್ಟ್ರೆಂಟ್, ಪಬ್ಲಿಕ್ ಹೆಲ್ತ್ ಸಿಸ್ಟಮಲ್ಲಿ ಇನ್ಫ್ರಾಸ್ಟ್ರಕ್ಚರ್, ವರ್ಕರ್ಸ್ ಮತ್ತು ಇಕ್ವಿಪ್ಮೆಂಟ್ ಎಲ್ಲದರ ಒಂದು ಕೊರತೆ ಇದೆ. ರಿಸೋರ್ಸ್ ಕನ್ಸ್ಟ್ರೆಂಟ್ಗಳು ಸಹ ಇದಕ್ಕೆ ಚಾಲೆಂಜಸ್ ಉಳಿದಿದೆ. ಆದರೆ ಯಾಕೆ ಇದು ಇಂಪಾರ್ಟೆಂಟ್ ನೋಡಿದರೆ ವೆಲ್ಬಿಂಗ್ ಇದ್ದರೆ ಮಾತ್ರ ನಾವು ಚೆನ್ನಾಗಿ ಕಲಿಬಹುದು. ಫೌಂಡೇಶನ್, ಪ್ರೊಡಕ್ಟಿವಿಟಿ, ಡೆಮೋಗ್ರಾಫಿಕ್ ಡಿವಿಡೆಂಟ್ ಎಲ್ಲ ಮುಂದೆ ಲಿಂಕ್ ಆಗ್ತಾ ಹೋಗುತ್ತೆ. ಇವತ್ತು ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಸೋಷಿಯಲ್ ಮತ್ತು ಎಕನಾಮಿಕ್ ಲಾಸು ಖಂಡಿತ ಆಗುತ್ತೆ. ಡ್ರಾಪ್ಔಟ್ ರೇಟ್ ಜಾಸ್ತಿ ಆಗಬಹುದು, ಅನ್ಎಂಪ್ಲಾಯ್ಮೆಂಟ್, ಸಬ್ಸ್ಟೆನ್ಸ್ ಅಬ್ಯೂಸ್, ಡ್ರಗ್ ಸೇವನೆ, ಇಂತಹ ಎಷ್ಟೋ ಸಮಸ್ಯೆಗಳು ಸಮಾಜದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಏನು ಮಾಡಬೇಕು? ಇಲ್ಲಿ ಕನ್ಕ್ಲೂಷನ್ ಅಂತ ಕೊಟ್ಟಿದ್ದೇನೆ. ಆನ್ಸರ್ ರೈಟಿಂಗ್ನಲ್ಲಿ ಹೀಗೆ ಬರಿಬಾರ್ದು. ರೈಟಿಂಗಲ್ಲಿ ಅದನ್ನು ನೋಡಿದಾಗ ಕನ್ಕ್ಲೂಷನ್ ಅಂತ ಗೊತ್ತಾಗಬೇಕು. ರೈಟಿಂಗ್ ಬಗ್ಗೆ ಸಪ್ರೇಟ್ ಸೆಷನ್ಗಳನ್ನು ಮಾಡೋಣ ಮುಂದೆ. ಇಲ್ಲಿ ನೋಡಿ, ಇಂಡಿಯಾ ಮಸ್ಟ್ ಟ್ರೀಟ್ ಚೈಲ್ಡ್ ಆ್ಯಂಡ್ ಅಡಾಲಸೆಂಟ್ ಮೆಂಟಲ್ ಹೆಲ್ತ್ ಆಸ್ ಅ ಪಬ್ಲಿಕ್ ಹೆಲ್ತ್ ಪ್ರಯಾರಿಟಿ, ನಾಟ್ ಅ ಪೆರಿಫೆರಲ್ ಕನ್ಸರ್ನ್. ಇನ್ನೂ ಒಂದು ಮೇಲ್ನೋಟಕ್ಕೆ ಒಂದು ಸಮಸ್ಯೆ ಇದೆ ಅಂತ ವರ್ಷಕ್ಕೊಂದ್ಸಾರಿ ಯಾವುದೋ ಜಾಗೃತಿ ಅಭಿಯಾನ ಮಾಡಿ ಮುಗಿಸೋದಲ್ಲ. ಇದನ್ನು ಪಬ್ಲಿಕ್ ಹೆಲ್ತ್ ಪ್ರಯಾರಿಟಿ ಕನ್ಸಿಡರ್ ಮಾಡಬೇಕು. ಅಲ್ಲೂ ಅಡಾಲಸೆಂಟ್ ಮತ್ತು ಚೈಲ್ಡ್ ಮೆಂಟಲ್ ಹೆಲ್ತನ್ನು. ಇನ್ನು ಕೋಆರ್ಡಿನೇಟೆಡ್ ಅಪ್ರೋಚ್, ಫ್ಯಾಮಿಲಿ, ಸ್ಕೂಲು, ಹೆಲ್ತ್ ಸಿಸ್ಟಮ್ ಮತ್ತು ಪಾಲಿಸಿ ಎಲ್ಲವನ್ನ ಕಂಬೈನ್ ಮಾಡಿ ಅರ್ಲಿ ಇಂಟರ್ವೆನ್ಷನ್, ಡಿಜಿಟಲ್ ರೆಸ್ಪಾನ್ಸಿಬಿಲಿಟಿ ಅದನ್ನು ತೆಗೆದುಕೊಂಡಾಗ ಮಾತ್ರ ಇದು ರೆಸಿಲಿಯಂಟ್ ಜನ್ರೇಷನನ್ನು ನಾವು ಬಿಲ್ಡ್ ಮಾಡಬಹುದು. ಯಾವುದೇ ಸಮಸ್ಯೆ ಬಂದರೂ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗದೇ ಇರುವಂಥ ಒಂದು ಜನಾಂಗವನ್ನು ಬಿಲ್ಡ್ ಮಾಡಬಹುದು. ನೆಕ್ಸ್ಟ್, ಇಂಡಿಯಾಸ್ ಎನರ್ಜಿ ಶಿಫ್ಟ್ ಥ್ರೂ ಗ್ರೀನ್ ಅಮೋನಿಯಾ ರೂಟ್ ಇದೆ ಅಂತಂದರೆ ನಾವು ಎನರ್ಜಿ ಸೆಕ್ಯೂರಿಟಿಯಿಂದ ಎನರ್ಜಿ ಇಂಡಿಪೆಂಡೆನ್ಸ್ ಕಡೆ ಮೂವ್ ಆಗ್ತಾ ಇದೆ. ಎನರ್ಜಿ ಸೆಕ್ಯೂರಿಟಿ ಅಂತಂದರೆ ಇಂಧನ ಭದ್ರತೆ. ನಮಗೆ ಎಷ್ಟು ಇಂಧನ ಬೇಕಿತ್ತೋ ಅದನ್ನು ನಾವು ಭದ್ರಪಡಿಸ್ಕೊಂಡಿದ್ದೇವೆ ಅನ್ನೋ ರೀತಿ. ಎಷ್ಟು ಬೇಕೋ ಅಷ್ಟಿದೆ. ಬೇರೆ ಬೇರೆ ಕಡೆಯಿಂದ ನಾವು ತರಿಸ್ಕೊಳ್ತೇವೆ, ನಮಗೆ ಡಿಸ್ರಪ್ಷನ್ ಏನೂ ಆಗೋದಿಲ್ಲ. ಅದರಿಂದ ನಾವು ಎನರ್ಜಿ ಇಂಡಿಪೆಂಡೆನ್ಸ್ ಕಡೆ ಮೂವ್ ಆಗ್ತಾ ಇದ್ದೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಗ್ರೀನ್ ಫ್ಯೂಯಲ್ಸ್ ಲೈಕ್ ಗ್ರೀನ್ ಅಮೋನಿಯಾ ಎಮರ್ಜಿಂಗ್ ಆಸ್ ಅ ಕೀ ಪಿಲ್ಲರ್ ಆಫ್ ಡಿಕಾರ್ಬನೈಸೇಷನ್. ಗ್ರೀನ್ ಅಮೋನಿಯಾ ಅಂತ ಏನಂತಂದರೆ ಹೇಳ್ತಾನೆ ಇಲ್ಲಿ, ಡಿಕಾರ್ಬನೇಷನ್ ಮಾಡಲಿಕ್ಕೆ ಒಂದು ಬಹಳ ಮುಖ್ಯವಾದಂಥ ಪಿಲ್ಲರ್ ಯಾವುದು? ಗ್ರೀನ್ ಅಮೋನಿಯಾ. ಎಟ್ ಇಂಡಿಯಾ ಎನರ್ಜಿ ವೀಕ್ 2026, India highlighted 500 billion investment opportunities in the energy sector, signaling ambition to clean energy market. ಕ್ಲೀನ್ ಎನರ್ಜಿ ಮಾರ್ಕೆಟಲ್ಲಿ ಈಗ ಹೂಡಿಕೆಗಳಾಗ್ತಾ ಇದೆ. ಗ್ರೀನ್ ಅಮೋನಿಯಾ ಏನಂತಂದರೆ ಪ್ರೊಡ್ಯೂಸ್ಡ್ ಬೈ ಕಂಬೈನಿಂಗ್ ನೈಟ್ರೋಜನ್ ಗ್ರೀನ್ ಹೈಡ್ರೋಜನ್. ನೈಟ್ರೋಜನನ್ನು ಗ್ರೀನ್ ಹೈಡ್ರೋಜನ್ ಜೊತೆ ಕಂಬೈನ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಹೈಡ್ರೋಜನ್ ಮೇಡ್ ಯೂಸಿಂಗ್ ರಿನ್ಯೂಯಬಲ್ ಎನರ್ಜಿ. ಇಸ್ ನೌ ಲೋ ಕಾರ್ಬನ್ ಅಲ್ಟರ್ನೇಟಿವ್ ಟು ಗ್ರೇ ಅಮೋನಿಯಾ. ಗ್ರೇ ಅಮೋನಿಯಾ ಅಂತಂದರೆ ಅದನ್ನು ಫಾಸಿಲ್ ಫ್ಯೂಯಲ್ಗಳಿಂದ ಪ್ರೊಡ್ಯೂಸ್ ಮಾಡೋದು. ಇಲ್ಲಿ ಗ್ರೇ ಅಮೋನಿಯಾ ಬದಲು ಯಾವುದು? ಗ್ರೀನ್ ಅಮೋನಿಯಾ, ನೈಟ್ರೋಜನ್ ಮತ್ತು ಗ್ರೀನ್ ಹೈಡ್ರೋಜನಿಂದ ಪ್ರೊಡ್ಯೂಸ್ ಮಾಡೋದು. ಇದನ್ನು ಫರ್ಟಿಲೈಸರ್ಸ್ಗಳು, ಮರೀನ್ ಫ್ಯೂಯಲ್ಲು, ಪವರ್ ಜನ್ರೇಷನ್ನು, ಹೈಡ್ರೋಜನ್ ಕ್ಯಾರಿಯರ್ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಗ್ರೀನ್ ಅಮೋನಿಯಾ ಯಾಕೆ ಇಂಪಾರ್ಟೆಂಟು ನಮಗೆ ಅಂತಂದರೆ ಡಿಕಾರ್ಬನೈಸಿಂಗ್ ಹಾರ್ಡ್ ಟು ಅಬೇಟ್ ಸೆಕ್ಟರ್. ಕೆಲವೊಂದು ಸೆಕ್ಟರ್ಗಳನ್ನು ನಾವು ಕಡೆಗಣಿಸ್ಲಿಕ್ಕೆ ಆಗೋದೇ ಇಲ್ಲ, ಬೇಕೇ ಬೇಕು. ಫರ್ಟಿಲೈಸರ್ ಇಂಡಸ್ಟ್ರಿ, ಶಿಪ್ಪಿಂಗ್, ಹೆವಿ ಇಂಡಸ್ಟ್ರಿ ರಿಕ್ವೈರ್ ಲೋ ಕಾರ್ಬನ್ ಫ್ಯೂಯಲ್. ಇದಕ್ಕೆಲ್ಲ ಕಡಿಮೆ ಕಾರ್ಬನ್ ಎಮಿಟ್ ಮಾಡುವಂಥ ಫ್ಯೂಯಲ್ಗಳ ಅವಶ್ಯಕತೆ ಇದೆ. ಅಂಥದ್ದಕ್ಕೆ ಗ್ರೀನ್ ಅಮೋನಿಯಾ ಹೆಲ್ಪ್ ಮಾಡುತ್ತೆ. ಮತ್ತು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟೆಡ್ ನ್ಯಾಚುರಲ್ ಗ್ಯಾಸ್. ಇಂಪೋರ್ಟಲ್ಲಿ ನಾವು ಆಮದು ಮಾಡಿಕೊಳ್ಳುವಂಥ ಒಂದು ಪ್ರಮಾಣದಲ್ಲಿ ಕಡಿತವನ್ನು ಮಾಡ್ಬೋದು. ಇನ್ಸುಲೇಟ್ಸ್ ಅಗೇನ್ಸ್ಟ್ ಗ್ಲೋಬಲ್ ಗ್ಯಾಸ್ ಪ್ರೈಸ್ ವೊಲಟೈಲಿಟಿ, ಜಿಯೋಪೊಲಿಟಿಕಲ್ ಶಾಕ್ಸ್. ಗ್ಲೋಬಲ್ ಲೆವೆಲಲ್ಲಿ ಯಾವುದೋ ಒಂದು ದೇಶದಲ್ಲಿ ಯುದ್ಧ ಆಗುತ್ತೆ, ಏನೋ ಒಂದು ಕಾನ್ಫ್ಲಿಕ್ಟ್ ಎದುರಾಗುತ್ತೆ, ಆವಾಗ ನಮ್ಮ ದೇಶಕ್ಕೆ ಅದು ಅಪಾಯವನ್ನು ಉಂಟು ಮಾಡಬಹುದು. ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ನಮ್ಮದೇ ಆದ ಇಂಡಿಪೆಂಡೆಂಟ್ ಆದಂಥ ವ್ಯವಸ್ಥೆ ರೂಪಿಸ್ಕೋಬೇಕು. ಆವಾಗ ಪ್ರೈಸ್ ಸ್ಟೆಬಿಲಿಟಿ ಇರುತ್ತೆ. ಗ್ಲೋಬಲ್ ಗ್ಯಾಸ್ ಪ್ರೈಸ್ ಏನೇ ಆಗಿರಲಿ, ಜಿಯೋ ಪೊಲಿಟಿಕಲ್ ಶಾಕ್ ಎದುರಾಗಿರಲಿ, ಅದರಿಂದ ನಾವು ಕಾಪಾಡಿಕೊಳ್ಬಹುದು. ಇನ್ನು ಪೊಟೆನ್ಷಿಯಲ್ ಟು ಬಿಕಮ್ ಗ್ಲೋಬಲ್ ಸಪ್ಲೈಯರ್. EU, ಈಸ್ಟ್ ಏಷ್ಯಾ ಇಂತಹ ದೇಶಕ್ಕೆ
ನಾವು ಸಪ್ಲೈ ಮಾಡುವಷ್ಟು ಬೆಳೆಯುವ ಸಾಧ್ಯತೆ ಸಹ ಇದರಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಸಪ್ಲೈಯರ್ ಆಗುವಂತಹ ಗ್ಲೋಬಲ್ ಸಪ್ಲೈಯರ್ ಆಗುವ ಒಂದು ಪೊಟೆನ್ಷಿಯಲ್ ಈ ಒಂದು ಕ್ಷೇತ್ರದಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಡಕ್ಟೆಡ್ ಲಾರ್ಜ್ ಸ್ಕೇಲ್ ಗ್ರೀನ್ ಅಮೋನಿಯಾ ಆಕ್ಷನ್ಸ್. ಲೈಟ್ ಪ್ರೋಗ್ರಾಮ್ ಅಡಿಯಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಕ್ಷನ್ಗಳನ್ನು ಕಂಡಕ್ಟ್ ಮಾಡ್ತಾ ಇದೆ. ಮತ್ತು ಇದು ಪಾರ್ಟ್ ಆಫ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಸ್ಟ್ರಾಟಜಿ ಮೂಲಕ ಅಗ್ರಿಗೇಟೆಡ್ ಪ್ರೊಕ್ಯೂರ್ಮೆಂಟ್ ಅಕ್ರಾಸ್ ಫರ್ಟಿಲೈಸರ್ ಪ್ಲಾಂಟ್ ಕ್ರಿಯೇಟೆಡ್ ಅಶ್ಯೂರ್ಡ್ ಡಿಮ್ಯಾಂಡ್. ಬೇರೆ ಬೇರೆ ಪ್ರೊಕ್ಯೂರ್ಮೆಂಟ್ ಮೂಲಕ ಇದಕ್ಕೆ ಡಿಮ್ಯಾಂಡ್ ಇದೆ ಅಂತ ಸಹ ನಮ್ಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಡೇಟಾ ಕೊಟ್ಟಿದ್ದಾರೆ. ಡೇಟಾಗಳನ್ನು ಎಲ್ಲವೂ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ರೀನ್ ಅಮೋನಿಯಾ ಅಂತಿದೆ, ಅದು ಯಾವುದರಿಂದ ನೈಟ್ರೋಜನ್ನು ಮೇಲ್ಗಡೆ ನೋಡಿ ಕರೆಕ್ಟಾಗಿ ಗ್ರೀನ್ ಹೈಡ್ರೋಜನ್ನು ಅದು 2ರಿಂದ ಪ್ರೊಡ್ಯೂಸ್ ಆಗೋದು. ಗ್ರೇ ಅಮೋನಿಯಾ ಅಂತಂದರೆ ಫಾಸಿಲ್ ಫ್ಯೂಯಲ್ಗಳಿಂದ ಪ್ರೊಡ್ಯೂಸ್ ಆಗೋದು, ಗೊತ್ತಿರಲಿ. ಸ್ಟ್ರೀಮ್ಸಲ್ಲೂ ಸಹ ಕೇಳಬಹುದು. ನೆಕ್ಸ್ಟು ಆಕ್ಷನ್ನಲ್ಲಿ ಏನೇನಾಯಿತು, ಸುಮಾರು 7,24,000 ಟನ್ಸ್ 13 ಫರ್ಟಿಲೈಸರ್ ಪ್ಲಾಂಟ್ಸ್ ಮುಖ್ಯವಾಗಿ ಬೇಕಾಗೋದು. 15 ಬಿಡ್ಡರ್ಸ್ಗಳಿದ್ರು, 7 ವಿನ್ನರ್ಸು. ಅವಶ್ಯಕತೆ ಇರೋ ಡೇಟಾ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಮುಂದಿನ ವರ್ಷ ಇನ್ನೂ ಚೇಂಜ್ ಆಗಿರುತ್ತೆ. ಪ್ರೊಡಕ್ಷನ್ ಸಬ್ಸಿಡಿ 8.82 per kg. ಪ್ರೈಸಸ್ಸು 40 to 50% ಲೋವರ್ ದೆನ್ ಗ್ಲೋಬಲ್ ಬೆಂಚ್ ಮಾರ್ಕ್. ಗ್ಲೋಬಲ್ ಬೆಂಚ್ ಮಾರ್ಕ್ಗಳಿಗಿಂತ 40ರಿಂದ 50% ಕಡಿಮೆ ಇದೆ. ಭಾರತಕ್ಕೆ ಏನು ಅಡ್ವಾಂಟೇಜು, ಲೋ ರಿನ್ಯೂಯಬಲ್ ಎನರ್ಜಿ ಕಾಸ್ಟ್. ಸೋಲಾರ್ ಮತ್ತು ವಿಂಡಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ. ಇನ್ನು ಕೋಸ್ಟಲ್ ಫರ್ಟಿಲೈಸರ್ ಪ್ಲಾಂಟ್ಸ್, ಈಗ ಸಮುದ್ರ ತಟದಲ್ಲಿ ಇದ್ದರೆ ಅವಾಗ ಈಸಿಯಾಗಿ ನಮಗೆ ಶಿಪ್ಪಿಂಗ್ ಲಾಜಿಸ್ಟಿಕ್ಸ್ ಸಿಗುತ್ತೆ, ಶಿಪ್ ಮಾಡಲಿಕ್ಕೆ ಸರಕು ಸಾಗಣೆಗೆ ಹೆಲ್ಪ್ ಆಗುತ್ತೆ. ಲಾರ್ಜ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಎನ್ಶೋರ್ ಸ್ಕೇಲ್. ಡೊಮೆಸ್ಟಿಕ್ ಡಿಮ್ಯಾಂಡ್, ದೇಶದ ಒಳಗಡೆನೇ ಡಿಮ್ಯಾಂಡ್ ಇದ್ದಾಗ ಈಸಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು ಸೆಕ್ಟರನ್ನು. ಡಿಮ್ಯಾಂಡ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಸಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸಪ್ಲೈ ಮಾಡಬೇಕು ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಕಂಪನಿನ ಸ್ಕೇಲ್ ಮಾಡಬೇಕು. ಅದಕ್ಕೆ ಅವಾಗ ಮುಂದಾಗ್ತಾರೆ. ಸ್ಟ್ರಾಂಗ್ ಕಾಂಟ್ರಾಕ್ಟ್ ಡಿಸೈನ್ ಇಂಪ್ರೂವ್ಸ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್. ಕಾಂಟ್ರಾಕ್ಟ್ ಡಿಸೈನು ಚೆನ್ನಾಗಿದ್ದರೆ ಇನ್ವೆಸ್ಟರ್ಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲ ಭಾರತದಲ್ಲಿ ಸಿಗುವಂಥ ಒಂದು ಅಡ್ವಾಂಟೇಜ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು EU's ಹೈಡ್ರೋಜನ್ ಇಂಪೋರ್ಟ್ ಸ್ಟ್ರಾಟಜಿ, ಸೌತ್ ಕೊರಿಯಾಸ್ ಕ್ಲೀನ್ ಹೈಡ್ರೋಜನ್ ಸ್ಟ್ಯಾಂಡರ್ಡ್ಸ್. EUದಲ್ಲೂ ಮತ್ತು ಸೌತ್ ಕೊರಿಯಾ ಎರಡೂ ಕಡೆ ಗ್ರೀನ್ ಮತ್ತು ಕ್ಲೀನ್ ಎನರ್ಜಿ ಫೋಕಸ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಡಿಮ್ಯಾಂಡ್ ರೈಸ್ ಆಗ್ತಾ ಇದೆ. ಅದರ ಜೊತೆ ಇಂಡಿಯಾಸ್ ಆಕ್ಷನ್ ಮಾಡೆಲ್ ಕುಡ್ ಶೇಪ್ ಗ್ಲೋಬಲ್ ಕ್ಲೀನ್ ಅಮೋನಿಯಾ ಮಾರ್ಕೆಟ್. ಇಂಡಿಯಾ ಸಹ ಈಗ ಈ ವಲಯದಲ್ಲಿ ಮುಂದೆ ಬೆಳೆದರೆ ಗ್ಲೋಬಲ್ ಲೆವೆಲಿನ ಅಮೋನಿಯಾ ಮಾರ್ಕೆಟನ್ನು ರೂಪಕ್ಕೆ ತೆಗೆದುಕೊಂಡು ಹೋಗಬಹುದು ಹೇಳ್ತಾ ಇದ್ದಾರೆ. ಇನ್ನು ಎಕನಾಮಿಕ್ ಮತ್ತು ಎನ್ವೈರ್ಮೆಂಟಲ್ ಬೆನಿಫಿಟ್ಸು, ನೆಟ್ ಝೀರೋ ಪಾತ್ವೇ ಇದೆ ನಮ್ಮದು. ನೆಟ್ ಝೀರೋ ಗುರಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಗ್ರೀನ್ ಅಮೋನಿಯಾ ಹೆಲ್ಪ್ ಮಾಡುತ್ತೆ. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಗ್ರೀನ್ ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಬೂಸ್ಟ್ ಸಿಗಬಹುದು. ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ನಮ್ಮ ಫ್ಯೂಯಲ್ ಇಂಪೋರ್ಟನ್ನು ಕಡಿಮೆ ಮಾಡಿದರೆ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಇದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಗ್ರೀನ್ ಇಂಡಸ್ಟ್ರಿಯಲ್ ಕಾಂಪಿಟೇಟಿವ್ನೆಸ್ಸಲ್ಲಿ ನಮಗೆ ಹೆಚ್ಚಿನ ಪಾಲು ಸಿಗುತ್ತೆ. ಆದರೆ ಚಾಲೆಂಜಸ್ ಏನಿದೆ, ಹೈ ಅಪ್ಫ್ರಂಟ್ ಕ್ಯಾಪಿಟಲ್ ಕಾಸ್ಟ್. ಇದನ್ನು ಅಷ್ಟು ಸುಲಭವಾಗಿ ನಾವು ಟ್ರಾನ್ಸಿಷನ್ ಆಗಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಬದಲಾಗಬೇಕು ಅಂತಂದರೆ ಅದಕ್ಕೆ ಬೇಕಾದ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕ್ಯಾಪಿಟಲ್ ಕಾಸ್ಟ್ ಇರುತ್ತೆ. ನೀಡ್ ಫಾರ್ ಗ್ರಿಡ್ ಆಕ್ಸೆಸ್ ಕ್ಲಾರಿಟಿ ಆ್ಯಂಡ್ ರೆಗ್ಯುಲೇಟರ್ ಸ್ಟೆಬಿಲಿಟಿ. ಗ್ರಿಡ್ ಆಕ್ಸೆಸ್ ಯಾರಿಗೆ ಹೇಗೆ ಅದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಬರಲಿಲ್ಲ. ರೆಗ್ಯುಲೇಟರಿ ಅಬಿಲಿಟಿ, ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅಥವಾ ಹೇಗೆ ಬೇರೆ ಬೇರೆ ನಿಯಂತ್ರಕ ವ್ಯವಸ್ಥೆಗಳಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬೇಕು, ಸ್ಟೆಬಿಲಿಟಿ ಬೇಕು. ಸೇಫ್ಟಿ ಆ್ಯಂಡ್ ಸ್ಟೋರೇಜ್ ರಿಸ್ಕ್ ಆಫ್ ಅಮೋನಿಯಾವನ್ನು ಸೇಫ್ ಆಗಿ ಸ್ಟೋರ್ ಮಾಡೋದು ಬಗ್ಗೆ ಸಹ ಕೆಲವು ತೊಂದರೆಗಳು ಎದುರಾಗಬಹುದು. ಫಿನಾನ್ಷಿಯಲ್ ಕನ್ಸ್ಟೆಂಟ್ ಮತ್ತು ಟೆಕ್ನಾಲಜಿ ರಿಸ್ಕ್. ಯಾವುದೇ ಆದರೂ ಹೊಸ ವಿಷಯವನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ಈ ಒಂದು ಫಿನಾನ್ಷಿಯಲ್ ಕನ್ಸ್ಟೆಂಟ್ಗಳಿರುತ್ತೆ. ಯಾಕಂತಂದರೆ ಅದನ್ನು ಇನ್ನೂ ಎಲ್ಲ ಕಡೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ ಅಲ್ವಾ, ಆಗೋದಿಲ್ಲ. ಪೈಲಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಏನು ಹಾಗಂತಂದರೆ ಪ್ರಾಯೋಗಿಕವಾಗಿ ಕೆಲವೊಂದು ಕಡೆ ಕೆಲವೇ ಚಿಕ್ಕ ಜಾಗದಲ್ಲಿ ಅಥವಾ ಕೆಲವೇ ಏರಿಯಾಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಅಲ್ಲಿ ಸಕ್ಸಸ್ಫುಲ್ ಆದರೆ ಅದನ್ನು ಎಲ್ಲ ಕಡೆ ಎಕ್ಸ್ಪೆಂಡ್ ಮಾಡ್ತಾ ಹೋಗೋದು. ಸೊ ಫಿನಾನ್ಷ್ ಕನ್ಸ್ಟೆಂಟ್ಗಳಿದೆ. ಹಣ ಎಷ್ಟು ಹೂಡಿಕೆ ಮಾಡಿದ್ರೆ ಒಳ್ಳೆಯದು, ಲಾಭ ಇದೆಯಾ ಇದರಲ್ಲಿ ಅಂತ ಗೊತ್ತಿರೋದಿಲ್ಲ. ಟೆಕ್ನಾಲಜಿ ರಿಸ್ಕ್ ಇರುತ್ತೆ. ಸರ್ಟಿಫಿಕೇಷನ್ ಆ್ಯಂಡ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲೈನ್ಮೆಂಟ್ ನೀಡೆಡ್. ಸರ್ಟಿಫಿಕೇಷನ್ ಬೇಕು. ಸರ್ಟಿಫಿಕೇಷನ್ ಅಂತಂದರೆ ಒಂದು ಇಷ್ಟು ಕರೆಕ್ಟಾಗಿ ಒಂದು ಸ್ಟ್ಯಾಂಡರ್ಡಲ್ಲಿ ಇದೆ, ಇದು ಜಾಗತಿಕ ಗುಣಮಟ್ಟವನ್ನು ಕಾಪಾಡಿಕೊಳ್ತಾ ಹೋಗ್ತಿದ್ದಾರೆ ಅಂತ ಒಂದು ಪಾಯಿಂಟ್ ಸಹ ಬಹಳ ಇಂಪಾರ್ಟೆಂಟ್.
ಹಾಗಾದರೆ ವೇ ಫಾರ್ವರ್ಡಲ್ಲಿ ಏನು ಬರೆಯೋದು? ಸ್ಟೇಬಲ್ ಪಾಲಿಸಿ ಫ್ರೇಮ್ವರ್ಕ್ ಆನ್ ಇನ್ಸೆಂಟಿವ್ಸ್ ಆ್ಯಂಡ್ ಗ್ರಿಡ್ ರೂಲ್ಸ್. ಸರ್ಕಾರ ಪಾಲಿಸಿಗಳನ್ನು ತಯಾರು ಮಾಡಬೇಕಾದ್ರೆ ಪ್ರತಿ ವರ್ಷ ಹೊಸ ಹೊಸ ಯೋಜನೆಗಳನ್ನು, ಹೊಸ ಇನಿಷಿಯೇಟಿವ್ಗಳನ್ನು ತಂದು ಹಳೆದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡೋ ಬದಲು ಸ್ಟೇಬಲ್ ಆಗಿರುವಂಥ ಪಾಲಿಸಿ ಫ್ರೇಮ್ವರ್ಕ್ ಬೇಕು. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಇನ್ಸೆಂಟಿವ್, ಗ್ರಿಡ್ ರೂಲ್ಸ್ಗೆ ಸಂಬಂಧಪಟ್ಟ ಹಾಗೆ. ಲಾಂಗ್ ಟರ್ಮ್ ಫಿನಾನ್ಸಿಂಗ್ ಆ್ಯಂಡ್ ರಿಸ್ಕ್ ಮಿಟಿಗೇಷನ್ ಇನ್ಸ್ಟ್ರೂಮೆಂಟ್. ಲಾಂಗ್ ಟರ್ಮ್ ಫಿನಾನ್ಸಿಂಗು ಅಲ್ವಾ, ಒಂದು ವರ್ಷ ಏನೋ ಹಣ ಇದೆ ಅಂತ ಇಂಥ ವಲಯಗಳಲ್ಲಿ ದೊಡ್ಡ ಹೂಡಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಮತ್ತು ರಿಸ್ಕ್ ಮಿಟಿಗೇಷನ್, ಏನಾದರೂ ಅಪಾಯ ಎದುರಾದರೆ ಅದನ್ನು ಹೇಗೆ ತಗ್ಗಿಸೋದು ಸಹ ನಾವು ಥಿಂಕ್ ಮಾಡಬೇಕು. ಮತ್ತು ಹೈಬ್ರಿಡ್ ರಿನ್ಯೂಬಲ್ ಸಿಸ್ಟಮ್ಸ್ ವಿತ್ ಸ್ಟೋರೇಜ್ ಇಂಟಿಗ್ರೇಷನ್. ಸ್ಟೋರೇಜ್ ಮೇಲೆ ಹೇಳಿದಾಗೆ ಸೇಫ್ಟಿ ಸ್ಟೋರೇಜ್ ಬಹಳ ಇಂಪಾರ್ಟೆಂಟು. ಸೇಫ್ಟಿ ಮಾನಿಟರಿಂಗ್ ಸ್ಟ್ಯಾಂಡರ್ಡ್ಗಳನ್ನು ಸ್ಟ್ರೆಂಥನ್ ಮಾಡೋದು. ಎಕ್ಸ್ಪ್ಯಾಂಡ್ ಎಕ್ಸ್ಪೋರ್ಟ್ ಪಾರ್ಟ್ನರ್ಶಿಪ್ಸ್ ಆ್ಯಂಡ್ ಗ್ಲೋಬಲ್ ಸರ್ಟಿಫಿಕೇಶನ್ ಇದನ್ನು ಮಾಡಿದ್ರೆ ನಮಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಈ ಸೆಕ್ಟರ್ನಲ್ಲಿ ಅಂತ ಹೇಳ್ಬೋದು. ಹಾಗೆ ಗ್ರೀನ್ ಅಮೋನಿಯಾ ಆಫರ್ಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾತ್ವೇ ಟು ಅಚೀವ್ ಎನರ್ಜಿ ಇಂಡಿಪೆಂಡೆನ್ಸ್ ವೈಲ್ ಕಾಂಟ್ರಿಬ್ಯೂಟಿಂಗ್ ಟು ಗ್ಲೋಬಲ್ ಡಿಕಾರ್ಬನೈಸೇಷನ್. ಅಂದರೆ ಡಬಲ್ ಧಮಾಕ ಅಂತ ಹೇಳ್ತೀವಲ್ವಾ, ಒಂದು ಕಡೆ ನಮಗೆ ಎನರ್ಜಿ ಇಂಡಿಪೆಂಡೆನ್ಸ್ ಸಹ ಹೆಚ್ಚಿಸ್ಕೊಳ್ಬಹುದು ನಾವು, ಒಂದು ಕಡೆ ಡಿಕಾರ್ಬನೈಸೇಷನ್ ಅದಕ್ಕೆ ಸಹ ಕೊಡುಗೆಯನ್ನು ಕೊಡಬಹುದು. ಸಸ್ಟೈನ್ಡ್ ಪಾಲಿಸಿ ಸಪೋರ್ಟ್, ಫಿನಾನ್ಸಿಂಗ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿಕಲ್ ಸ್ಕೇಲಿಂಗ್. ಇಂಡಿಯಾ ಕ್ಯಾನ್ ಎಮರ್ಜ್ ಆಸ್ ಗ್ಲೋಬಲ್ ಹಬ್ ಫಾರ್ ಕ್ಲೀನ್ ಫ್ಯೂಯಲ್ಸ್ ಆ್ಯಂಡ್ ಲೀಡ್ ದಿ ನೆಕ್ಸ್ಟ್ ಫೇಸ್ ಆಫ್ ಎನರ್ಜಿ ಟ್ರಾನ್ಸಿಷನ್. ಸೊ ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದರೆ, ಫಿನಾನ್ಸ್ ಹಣಕಾಸಿನ ವ್ಯವಸ್ಥೆಗಳನ್ನು ರೂಢಿಸ್ಕೊಂಡ್ರೆ, ಟೆಕ್ನಾಲಜಿ ಲೆವೆಲಲ್ಲಿ ಸ್ಕೇಲ್ ಮಾಡ್ತಾ ಇದ್ದರೆ ನಾವು ಮುಂದೆ ಕ್ಲೀನ್ ಫ್ಯೂಯಲ್ಗಳಿಗೆ ಒಂದು ಗ್ಲೋಬಲ್ ಹಬ್ ಆಗಬಹುದು. ಮುಂದಿನ ಎನರ್ಜಿ ಟ್ರಾನ್ಸಿಷನ್ ಫೇಸನ್ನು ಜಗತ್ತಿನೆಲ್ಲ ಕಡೆ ನಾವೇ ನಾಯಕತ್ವದ ಸ್ಥಾನವನ್ನು ಪಡ್ಕೊಳ್ಬಹುದು ಆ ಒಂದು ವಿಭಾಗದಲ್ಲಿ. ರೀಥಿಂಕಿಂಗ್ ಟ್ರೈಬಲ್ ವುಮೆನ್ಸ್ ಇನ್ಹೆರಿಟೆನ್ಸ್. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರೈಬಲ್ ವುಮೆನ್ಸ್ ಇನ್ಹೆರಿಟೆನ್ಸ್ ರೈಟ್ಸ್ ರಿಮೇನ್ ಕಾನ್ಸ್ಟೆಂಟ್ ಡ್ಯೂ ಟು ಟೆನ್ಷನ್ ಬಿಟ್ವೀನ್ ಕಸ್ಟಮರಿ ಲಾಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಇಕ್ವಾಲಿಟಿ. ನೋಡ್ತಾ ಇರ್ತೇವೆ, ಟ್ರೈಬಲ್ ವುಮೆನ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವರದ್ದು ಇನ್ಹೆರಿಟೆನ್ಸ್ ರೈಟ್ಸ್ ಇರುತ್ತೆ. ಆದರೆ ಒಂದು ಕಡೆ ಅವರ ಕಸ್ಟಮರಿ ಲಾಗಳು, ಅವರದ್ದೇ ಆದಂಥ ಪಾರಂಪರಿಕ ಆಚರಣೆಗಳಿರುತ್ತೆ, ಕಸ್ಟಮ್ಸ್ಗಳಿರುತ್ತೆ. ಇನ್ನೊಂದು ಕಡೆ ಕಾನ್ಸ್ಟಿಟ್ಯೂಷನಲ್ ಇಕ್ವಾಲಿಟಿ, ಗಂಡು ಹೆಣ್ಣು ಎಲ್ಲರೂ ಸಮಾನರು, ಪುರುಷ ಮಹಿಳೆ ಎಲ್ಲರೂ ಸಮಾನವಾಗಿರಬೇಕು, ಸಮಾನತೆಯಿಂದ ಕಾಣಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಕಸ್ಟಮರಿ ಪ್ರಾಕ್ಟೀಸಸ್ ಆಫನ್ ಡಿನೈ ವಿಮೆನ್ ಅಬ್ಸಲ್ಯೂಟ್ ಪ್ರಾಪರ್ಟಿ ರೈಟ್ಸ್. ಸರಿ, ಏನಾಗ್ಬಿಡುತ್ತೆ, ಕಸ್ಟಮರಿ ಪ್ರಾಕ್ಟೀಸ್ಗಳಿಂದ ಸಂಪೂರ್ಣವಾಗಿ ಇವರಿಗೆ ಪ್ರಾಪರ್ಟಿ ರೈಟ್ಸ್ಗಳು ಸಿಕ್ಕೋದಿಲ್ಲ. ವೈಲ್ ಸ್ಟ್ಯಾಟ್ಯೂಟರಿ ಲಾಸ್ ಲೈಕ್ ದಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಎಕ್ಸ್ಕ್ಲೂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಕ್ರಿಯೇಟಿಂಗ್ ಲೀಗಲ್ ಗ್ಯಾಪ್. ಆ್ಯಕ್ಟ್ಗಳಿದೆ, ಅದರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ, ಅದರಲ್ಲಿ STಗಳನ್ನು ಎಕ್ಸ್ಕ್ಲೂಡ್ ಮಾಡಿರ್ತಾರೆ, ಲೀಗಲ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ರೀಸೆಂಟಾಗಿ ಏನು ಜುಡಿಷಿಯಲ್ ಡೆವಲಪ್ಮೆಂಟ್ ಆಯಿತು ಅಂತಂದರೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರೀಅಫರ್ಮ್ ದ್ಯಾಟ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಕೆನಾಟ್ ಅಪ್ಲೈ ಟು ST ಅನ್ಲೆಸ್ ಪಾರ್ಲಿಮೆಂಟ್ ಎಕ್ಸ್ಟೆಂಡ್ಸ್ ಇಟ್. ಪಾರ್ಲಿಮೆಂಟು ಅದನ್ನು ಎಕ್ಸ್ಟೆಂಡ್ ಮಾಡೋ ತನಕ STಗಳಿಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಕೋರ್ಟ್ ಎಂಪಸೈಸ್ಡ್ ಪ್ರೊಟೆಕ್ಷನ್ ಆಫ್ ಟ್ರೈಬಲ್ ಐಡೆಂಟಿಟಿ ಆ್ಯಂಡ್ ಆಟೋನಮಿ ಅಂಡರ್ ಕಸ್ಟಮರಿ ಲಾ. ಈ ಕೋರ್ಟ್ ಹೇಳೋದೇನು, ಒಂದು ಪ್ರೊಟೆಕ್ಷನ್, ಟ್ರೈಬಲ್ ಐಡೆಂಟಿಟಿಗೆ ಒಂದು ಪ್ರೊಟೆಕ್ಷನ್ ಸಿಗಬೇಕು, ಮತ್ತು ಅವರ ಕಸ್ಟಮರಿ ಲಾ ಏನಿದೆಯೋ ಅದಕ್ಕೆ ಸ್ವಾಯತ್ತತೆ, ಅವರು ತಮಗೆ ಬೇಕಾದ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸ್ವಾತಂತ್ರ್ಯ ಇರಬೇಕು. ಕ್ಲಾರಿಫೈಡ್ ದ್ಯಾಟ್ ಕೋರ್ಟ್ಸ್ ಕೆನಾಟ್ ಎಕ್ಸ್ಪ್ಯಾಂಡ್ ದ ಲಾ, ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಲೆಜಿಸ್ಲೇಟ್. ಲಾನ ಎಕ್ಸ್ಪ್ಯಾಂಡ್ ಮಾಡೋದು ಪಾರ್ಲಿಮೆಂಟ್ ಕೆಲಸ, ಕೋರ್ಟ್ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸೆಕ್ಷನ್ 2 ಆಫ್ ದ ಆ್ಯಕ್ಟ್ ಏನು ಹೇಳುತ್ತೆ, ಶೆಡ್ಯೂಲ್ ಟ್ರೈಬನ್ನು ಎಕ್ಸ್ಕ್ಲೂಡ್ ಮಾಡುತ್ತೆ. ಮತ್ತು ಹಾಗಾಗಿ ಎಷ್ಟೋ ಟ್ರೈಬಲ್ ಕಸ್ಟಮ್ಸ್ಗಳಲ್ಲಿ ಡಾಟರ್ಸಿಗೆ ಇನ್ಹೆರಿಟೆನ್ಸನ್ನು ಡಿನೈ ಮಾಡ್ತಾರೆ. ಕೆಲವೊಂದು ಸಾರಿ ಕೋರ್ಟಲ್ಲೂ ಇನ್ಕನ್ಸಿಸ್ಟೆನ್ಸಿ ಇದೆ. ಕೋರ್ಟ್ ಸಮ್ಟೈಮ್ಸ್ ಗ್ರಾಂಟೆಡ್ ರೈಟ್ಸ್ ಟ್ರೈಬಲ್ ಪರ್ಸನ್ಸ್ ಫಾರ್ ಹಿಂದೂವೈಸ್ಡ್, ಹಿಂದೂಗೆ ಕನ್ವರ್ಟ್ ಆಗಿದ್ದರೆ, ಆ ಥರ ಒಂದು ಸಿಸ್ಟಮ್ಮು ವ್ಯವಸ್ಥೆ ಇದ್ದರೆ ಆವಾಗ ಮತ್ತೆ ಅಲ್ಲಿ ಡೈಲೆಮಾ ಕ್ರಿಯೇಟ್ ಆಗುತ್ತೆ, ಐಡೆಂಟಿಟಿ ಡೈಲೆಮಾ ಬರುತ್ತೆ. ಸೊ ಅಲ್ಲೂ ಸಹ ಇನ್ಕನ್ಸಿಸ್ಟೆನ್ಸಿ ಇದೆ. ಕಾನ್ಸ್ಟಿಟ್ಯೂಷನಲ್ ಡೈಲೆಮಾ ಏನಂತಂದರೆ, 14 ಹೇಳೋ ಪ್ರಕಾರ ಕ್ವಾಲಿಟಿ ಬಿಫೋರ್ ಲಾ, ಎಲ್ಲರೂ ಸಮಾನರು. 15 ನಾನ್ ಡಿಸ್ಕ್ರಿಮಿನೇಷನ್ನು. ಆದರೆ ಆರ್ಟಿಕಲ್ 29 ಹೇಳೋದೇನು, ಪ್ರೊಟೆಕ್ಷನ್ ಆಫ್ ಕಲ್ಚರಲ್ ಐಡೆಂಟಿಟಿ ಅದಿದೆ. 5th 6th ಶೆಡ್ಯೂಲ್ ಪ್ರಕಾರ ಟ್ರೈಬಲ್ ಆಟೋನಮಿಯನ್ನು ನಾವು ಸೇಫಾಗಿ ಕಾಪಾಡ್ಕೊಂಡು ಹೋಗಬೇಕು, ಸೇಫ್ ಗಾರ್ಡ್ ಇದೆ ಅದಕ್ಕೆ. ಒಂದು ಕಡೆ ಜೆಂಡರ್ ಜಸ್ಟಿಸ್ ಇದ್ದರೆ, ಇನ್ನೊಂದು ಕಡೆ ಕಲ್ಚರಲ್ ಪ್ರಿಸರ್ವೇಷನ್. ಜಸ್ಟಿಸ್ ವರ್ಸಸ್ ಕಲ್ಚರಲ್ ಪ್ರಿಸರ್ವೇಷನ್, ಎರಡರ ನಡುವೆ ಒಂದು ಟೆನ್ಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ.
ಹಾಗಾಗಿ ಪ್ರಾಪರ್ಟಿ ಓನರ್ಶಿಪ್ ಇದ್ದರೆ ಮಹಿಳೆಯರ ಎಕನಾಮಿಕ್ ಸೆಕ್ಯೂರಿಟಿ ಇಂಪ್ರೂವ್ ಆಗ್ತಾ ಇತ್ತು, ಬಾರ್ಗೇನಿಂಗ್ ಪವರ್ ಹೆಚ್ಚು ಸಿಗ್ತಾ ಇತ್ತು ಮಹಿಳೆಯರಿಗೆ. ಎಕ್ಸ್ಕ್ಲೂಷನ್ ಪರ್ಪೆಚುವೇಟ್ಸ್ ಪವರ್ಟಿ ಆ್ಯಂಡ್ ಮಾರ್ಜಿನಲೈಸೇಷನ್ ಅಮಂಗ್ ಟ್ರೈಬಲ್ ವುಮೆನ್. ಇದನ್ನು ಹೊರಗಡೆ ಇಟ್ಟಿರೋದ್ರಿಂದ ಪವರ್ಟಿ ಇರಬಹುದು ಅಥವಾ ಮಾರ್ಜಿನಲೈಸೇಷನ್ ಇನ್ನೂ ಆಗ್ತಾನೆ ಇರುತ್ತೆ. ಅದರ ಜೊತೆ ಲೀಗಲ್ ಅನ್ಸರ್ಟನಿಟಿ, ಈ ಪ್ರೊಲಾಂಗ್ಡ್ ಡಿಸ್ಪ್ಯೂಟ್ ಕರೆಕ್ಟಾಗಿ ಏನು ಅಂತ ಇದಕ್ಕೆ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಡಿಸ್ಪ್ಯೂಟ್ಗಳಾಗ್ತಾನೆ ಇರುತ್ತೆ. ಆರ್ಗ್ಯುಮೆಂಟ್ಸ್ ಏನು ಕೊಡ್ತಾರೆ ರಿಫಾರ್ಮ್ ಮಾಡಲಿಕ್ಕೆ? ಫಂಡಮೆಂಟಲ್ ರೈಟ್ಸ್ ಶುಡ್ ನಾಟ್ ಬಿ ಕಾಂಪ್ರಮೈಸ್ಡ್ ಬೈ ಡಿಸ್ಕ್ರಿಮಿನೇಟರಿ ಕಸ್ಟಮ್ಸ್. ಆ ಡಿಸ್ಕ್ರಿಮಿನೇಟರಿ ಕಸ್ಟಮ್ಗಳಿಂದ ಫಂಡಮೆಂಟಲ್ ರೈಟ್ಸ್ಗಳನ್ನು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಇಕ್ವಾಲಿಟಿ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಇಕ್ವಾಲಿಟಿ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲ, ಇಕ್ವಾಲಿಟಿ ಅನ್ನೋದು ಮ್ಯಾಂಡೇಟ್. ಅಂತಂದರೆ ಇಕ್ವಾಲಿಟಿ ಅನ್ನೋದು ನಾವು ಮುಖ್ಯವಾಗಿ ಪರಿಗಣಿಸಲೇಬೇಕು. ಸಮಾನತೆ, ಇಕ್ವಾಲಿಟಿ, ಲಿಬರ್ಟಿ ಗೊತ್ತಿದೆ ನಿಮಗೆ. ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ, ಎಲ್ಎಫ್. ಸೊ ಮೆನಿ ಟ್ರೈಬಲ್ ಸೊಸೈಟೀಸ್ ಆರ್ ಇವಾಲ್ವಿಂಗ್. ಲಾ ಶುಡ್ ರಿಫ್ಲೆಕ್ಟ್ ಚೇಂಜ್. ತುಂಬ ಸೊಸೈಟಿಗಳೀಗ ಇವಾಲ್ವ್ ಆಗ್ತಾ ಇದೆ. ಅದೇ ಥರ ಲಾ ಸಹ ಆ ಚೇಂಜನ್ನು ರಿಫ್ಲೆಕ್ಟ್ ಮಾಡಬೇಕು. ಆದರೆ ಇಂಪೋಸಿಂಗ್ ಯೂನಿಫಾರ್ಮ್ ಲಾಸ್ ಮೇ ಅಂಡರ್ಮೈನ್ ಟ್ರೈಬಲ್ ಸೆಲ್ಫ್ ಗವರ್ನೆನ್ಸ್ ಕಡೆ ಇನ್ನೊಂದು ಪಾಯಿಂಟ್ ಬರ್ತಾ ಇದೆ. ಇದೆಲ್ಲ ಹೇಳಿದ ಹೌದು ನಾವು, ಅಂದರೆ ಎಲ್ಲ ಕಡೆ ಒಂದೇ ರೀತಿ ಲಾ ಇರಲೇಬೇಕು ಅಂತ ಹೇಳಿದ್ರೆ ಅವರ ಸೆಲ್ಫ್ ಗವರ್ನೆನ್ಸಿಗೆ ಅವು ಆದ್ಯತೆ ಕೊಡದೇ ಇರೋ ಥರ ಆಗಿಬಿಡ್ಬೋದು. ಕಸ್ಟಮರಿ ಸಿಸ್ಟಮ್ಸ್ ಆರ್ ಇಂಟಿಗ್ರಲ್ ಐಡೆಂಟಿಟಿ ಆ್ಯಂಡ್ ಕಮ್ಯುನಿಟಿ ಕೊಹೆಷನ್. ಅವರ ಸಿಸ್ಟಮ್ಗಳು ಇಂಪಾರ್ಟೆಂಟು. ರಿಸ್ಕ್ ಆಫ್ ಕಲ್ಚರಲ್ ಹೋಮೋಜಿನೈಸೇಷನ್ ಅನ್ನುವಂಥ ಕಾನ್ಸೆಪ್ಟು ಸೊಸೈಟಿಲಿ ಬರುತ್ತೆ. ನಾವು ವೈವಿಧ್ಯತೆಯನ್ನು ಹೊಂದಿರುವಂಥ ದೇಶ. ಹಾಗಾಗಿ ಎಲ್ಲ ವಿಧವಾದ ಅಂಗ ಇರಬಹುದು, ಭಾಷೆ, ಡೈವರ್ಸಿಟಿ ಏನೇ ಇರಲಿ, ಅದು ಎಲ್ಲವನ್ನ ಕಾಪಾಡ್ಕೊಂಡು ಹೋಗಬೇಕು, ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವಕಾಶ ಕೊಡಬೇಕು. ಎಲ್ಲ ಒಂದೇ ಅಂತ ಒಂದನ್ನೇ ಫಾಲೋ ಮಾಡೋ ರೀತಿ ಆಗಬಾರ್ದು. ಕಡ್ಡಾಯವಾಗಿ ನೀವು ಹೀಗೆ ಮಾಡಲೇಬೇಕು, ಕಂಪಲ್ಸರಿ ಆ್ಯಕ್ಷನ್ಗಳನ್ನು, ಮ್ಯಾಂಡೇಟ್ಗಳನ್ನು ಕೊಡೋ ಬದಲು ಅವರವರಿಗೆ ಸ್ವಾಯತ್ತತೆ ಇರಬೇಕು. ಸ್ಪೆಷಲ್ ಲೆಜಿಸ್ಲೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಎನಾಕ್ಟ್ ಎ ಸಪರೇಟ್ ಲಾ ಆನ್ ಟ್ರೈಬಲ್ ಸಕ್ಸೆಷನ್ ಎನ್ಶೂರಿಂಗ್ ಜೆಂಡರ್ ಪ್ಯಾರಿಟಿ ವೈಲ್ ರೆಸ್ಪೆಕ್ಟಿಂಗ್ ಕಸ್ಟಮ್ಸ್. ಜೆಂಡರ್ ಪ್ಯಾರಿಟಿಯನ್ನು ಎನ್ಶೂರ್ ಮಾಡ್ಕೊಳ್ಳೋದು, ಕಸ್ಟಮ್ಗಳಿಗೂ ರೆಸ್ಪೆಕ್ಟ್ ಕೊಡೋದು. ಇದು ಹೇಳೋದು ಸುಲಭ, ಅಷ್ಟು ಸುಲಭ ಆಗಿದ್ರೆ ಇಷ್ಟೊತ್ತು ಕನಕ ಏನಾದರೂ ಮಾಡ್ಬೋದಿತ್ತು. ಕೋಡಿಫಿಕೇಶನ್ ಆಫ್ ಕಸ್ಟಮರಿ ಲಾಸ್, ಅವರ ಒಂದು ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸ್ಗಳಿರುತ್ತೆ, ಅದನ್ನು ಡಾಕ್ಯುಮೆಂಟ್ ಮಾಡೋದು, ಕೋಡಿಫೈ ಮಾಡೋದು, ಮತ್ತು ಅದಕ್ಕೆ ರಿಫಾರ್ಮ್ಗಳನ್ನು ತರೋದು. ಟ್ರೈಬಲ್ ಸ್ಟೇಟ್ಸ್ ಲೈಕ್ ಮಿಜೋರಾಂ ಅಂತಹ ಒಂದು ರಾಜ್ಯಗಳಲ್ಲಿ, ಮತ್ತು ಟ್ರೈಬಲ್ ಕೌನ್ಸಿಲು, ವುಮೆನ್ಸ್ ಗ್ರೂಪು, ಲೋಕಲ್ ಇನ್ಸ್ಟಿಟ್ಯೂಷನ್ಸು, ಎಲ್ಲ ಕಡೆ ನಾವು ಇವಾಗಿ ಕಮ್ಯುನಿಟಿ ಕನ್ಸಲ್ಟೇಷನನ್ನು ಕಂಡಕ್ಟ್ ಮಾಡೋದು. ಅದರ ಜೊತೆ ಗ್ರ್ಯಾಜುವಲ್ ರಿಫಾರ್ಮ್ ಅಪ್ರೋಚ್, ಇನ್ಸೆಂಟಿವೈಸ್ ಚೇಂಜ್ ರ್ಯಾದರ್ ದೆನ್ ಇಂಪೋಸ್ ಎಕ್ಸ್ಟರ್ನಲಿ. ಹೊರಗಡೆಯಿಂದ ಇಂಪೋಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸ್ಬಾರ್ದು. ಚೇಂಜ್ ಅನ್ನೋದು ಒಳಗಡೆಯಿಂದ ಆಗಬೇಕಲ್ವ. ಬದಲಾವಣೆ ಅನ್ನೋದು ಒಂದು ವೈಯಕ್ತಿಕವಾಗಿ ವಾಲಂಟರಿಯಾಗಿ ಆದರೆ ಒಳ್ಳೆಯದು. ಹೊರಗಡೆಯಿಂದ ಇಂಪೋಸ್ ಆದರೆ ಅದು ಬಹಳ ದಿನ ಉಳಿಯೋದಿಲ್ಲ. ಲೀಗಲ್ ಅವೇರ್ನೆಸ್ ಎಂಪವರ್ ಟ್ರೈಬಲ್ ವುಮೆನ್ ಥ್ರೂ ಲೀಗಲ್ ಲಿಟರಸಿ. ಕಾನೂನಿನ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದು, ಬೇರೆ ಬೇರೆ ವಿಭಾಗಗಳನ್ನು ಅವರಿಗೆ ತಿಳಿಸೋದು. ಹಾಗೆ ಇನ್ಕ್ಲೂಸಿವ್ ಪಾಲಿಸಿ ಮೇಕಿಂಗ್ ಮಸ್ಟ್ ಬ್ಯಾಲೆನ್ಸ್ ರೈಟ್ಸ್ ವಿತ್ ಕಲ್ಚರಲ್ ಸೆನ್ಸಿಟಿವಿಟಿ. ಇನ್ಕ್ಲೂಸಿವ್ ಪಾಲಿಸಿ ಮೇಕಿಂಗ್ ಅಂತಂದರೆ ಎಲ್ಲರನ್ನ ಒಳಗೊಂಡಂತಹ ಒಂದು ನೀತಿ ನಿರೂಪಿಸಬೇಕಾದ್ರೆ ಈ ರೈಟ್ಸ್, ಕಲ್ಚರಲ್ ಸೆನ್ಸಿಟಿವಿಟಿ ಎರಡನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ರಿಫಾರ್ಮ್ ಫ್ರಾಮ್ ವಿತಿನ್ ಆಫನ್ ಮೋರ್ ಸಸ್ಟೈನೇಬಲ್. ಒಳಗಡೆಯಿಂದಾನೆ, ಅವರ ಒಳಗಡೆ ಅಂತಂದರೆ ಆ ಗುಂಪಿನ ಒಳಗಡೆ ಅವರೇ ಮುಂದೆ ಬಂದು ರಿಫಾರ್ಮ್ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತಂದರೆ ಬಹಳ ದಿನ ಉಳಿಬಹುದು. ಹೊರಗಡೆಯಿಂದ ಇಂಪೋಸ್ ಆದರೆ ಕಷ್ಟ. ಫೈನಲಿ, ಎನ್ಶೋರಿಂಗ್ ಇನ್ಹೆರಿಟೆನ್ಸ್ ರೈಟ್ಸ್ ಫಾರ್ ಟ್ರೈಬಲ್ ವಿಮೆನ್ ರಿಕ್ವೈರ್ಸ್ nuanced approach that upholds constitutional equality while respecting tribal autonomy. Carefully designed legal framework rooted in consultation and sensitivity can bridge the gap between justice and identity. ಕರೆಕ್ಟಾಗಿ ನಾವು ಲೀಗಲ್ ಫ್ರೇಮ್ವರ್ಕನ್ನು ಡಿಸೈನ್ ಮಾಡಿದರೆ ಅದು ಹೇಗಿರಬೇಕು? ಕನ್ಸಲ್ಟೇಷನಿಂದ ಮಾಡಿರಬೇಕಾಗತ್ತೆ. ಸೆನ್ಸಿಟಿವಿಟಿ, ಸಂವೇದನಶೀಲತೆ ಅಂತ ಕರೀತೇವೆ. ಆವಾಗ ಮಾತ್ರ ಜಸ್ಟಿಸ್ ಮತ್ತು ಐಡೆಂಟಿಟಿ ಎರಡರ ನಡುವಿನ ಒಂದು ಗ್ಯಾಪು ಬ್ರಿಡ್ಜ್ ಆಗುತ್ತೆ. ಮುಂದೆ AI ಬಗ್ಗೆ ಒಂದು ಆರ್ಟಿಕಲ್ ಇಲ್ಲದೆ ಇದ್ದರೆ ಹಿಂದುದವರಿಗೆ ಸಮಾಧಾನ ಇರೋದಿಲ್ಲ. ಇವತ್ತಿನ AI ಆರ್ಟಿಕಲ್ಲು AI ಫಾರ್ ಆಲ್, ಯಾಸ್ ರೋಲ್ ಇನ್ ಶೇಪಿಂಗ್ ದಿ ಗ್ಲೋಬಲ್ AI ಫ್ಯೂಚರ್. ಈ ಆರ್ಟಿಕಲಲ್ಲಿ ನಮಗೆ ಪಾಯಿಂಟ್ ಅಂತೂ ಸಿಗ್ತಾ ಇದೆ.
AI ಇಂಪ್ಯಾಕ್ಟ್ ಸಮ್ಮಿಟ್ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಗ್ರೋವಿಂಗ್ ಎಂಥೂಸಿಯಾಸಮ್. AI ಬಗ್ಗೆ ಹೇಗೆ ನಮಗೆ ಒಂದು ಎಂಥೂಸಿಯಾಸಮ್ ಇದೆ, ಆಪರ್ಚುನಿಟಿ ಮತ್ತು ಸ್ಟ್ರಕ್ಚರಲ್ ಚಾಲೆಂಜಸ್ ಎರಡೂ ಇಲ್ಲಿ ನಾವು ನೋಡ್ಬೋದು. 89 ಕಂಟ್ರೀಸ್ಗಳು ಏನು ಮಾಡ್ತಾ ಇವೆ, ಎಂಡೋರ್ಸ್ ಮಾಡ್ತಾ ಇವೆ. AI ಡೆಮೋಕ್ರಟೈಸೇಷನ್ನು ಮತ್ತು ಗವರ್ನೆನ್ಸು, ಇನ್ಫ್ರಾಸ್ಟ್ರಕ್ಚರ್, ಇಕ್ವಿಟೇಬಲ್ ಆಕ್ಸೆಸ್ ಎಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ವೈ AI ಸಿಗ್ನಿಫಿಕೆಂಟ್ ಫಾರ್ ಇಂಡಿಯಾ, ಯಾಕೆ ನಮಗೆ ಅದು ಬಹಳ ಮಹತ್ವದ್ದು ಅಂತಂದರೆ, AI ಕ್ಯಾನ್ ಬೂಸ್ಟ್ ಪ್ರೊಡಕ್ಟಿವಿಟಿ, ಇನೋವೇಷನ್, ನ್ಯೂ ಇಂಡಸ್ಟ್ರಿ ಮತ್ತು IT ರೆವಲ್ಯೂಷನನ್ನು ರೆಪ್ಲಿಕೇಟ್ ಮಾಡಬಹುದು. ಗೇನ್ಸ್ ಇನ್ ನ್ಯೂ ಟೆಕ್ನಾಲಜಿಕಲ್ ಎರಾ ಮತ್ತು ಹೆಲ್ತ್, ಅಗ್ರಿಕಲ್ಚರ್, ಎಜುಕೇಷನ್, ಗವರ್ನೆನ್ಸ್ ಎಲ್ಲ ಕಡೆ ಇದರ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ತೇವೆ. ಅದ್ರ ಜೊತೆ AI ಸೆಂಟ್ರಲ್ ಗ್ಲೋಬಲ್ ಪವರ್ ಕಾಂಪಿಟೇಷನ್, ಟೆಕ್ನಾಲಜಿಕಲ್ ಸಾವರನಿಟಿ. ಗ್ಲೋಬಲ್ ಈಗಿನ ಕಾಲದಲ್ಲಿ ಪವರ್ ಕಾಂಪಿಟೇಷನ್ ಅಲ್ಲಿ AI ಸಹ ಇನ್ಕ್ಲೂಡ್ ಆಗಿರುತ್ತೆ. ನಾವು ನಮ್ಮ ದೇಶದ ತಾಂತ್ರಿಕ ಸಾರ್ವಭೌಮತೆಯನ್ನು ಹೊಂದಬೇಕು ಅಂತಂದರೆ AI ಸಹ ನಾವು ಮುಂದಿರಬೇಕಾಗತ್ತೆ. ಭಾರತಕ್ಕೆ ಹಾಗಾದರೆ ಏನು ಆಪರ್ಚುನಿಟಿ ಇದೆ? ಡಿಜಿಟಲ್ ಯೂಸರ್ ಬೇಸ್ ನಮ್ಮದು ಜಾಸ್ತಿ ಇದೆ, ಸ್ಟ್ರಾಂಗ್ IT ಇಕೋಸಿಸ್ಟಮ್ ಇದೆ, ಮತ್ತು ಡೇಟಾ ಸೆಂಟರ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಸ್ಟಾರ್ಟಪ್ ಇಕೋಸಿಸ್ಟಮ್ ಮತ್ತು ಟ್ಯಾಲೆಂಟ್ ಪೂಲ್ ಈಗ ಗ್ರೋ ಆಗ್ತಾ ಇದೆ. ಹಾಗಾಗಿ AI ಅಡಾಪ್ಷನನ್ನು ನಾವು ಮುಖ್ಯವಾಗಿ ಗ್ಲೋಬಲ್ ಸೌತ್ ಕಂಟ್ರೀಸ್ಗಳಲ್ಲಿ, ಬ್ರೆಜಿಲ್ಲು ಮುಂದೆ ನಿನ್ನೆ ನೋಡಿದ್ವಿ ಅಲ್ವಾ ಗ್ಲೋಬಲ್ ಸೌತ್ ಅಂದರೆ ಏನು ಅಂತ. ಸೊ AI ಅಡಾಪ್ಷನ್ ಗ್ಲೋಬಲ್ ಸೌತಲ್ಲಿ ಎಕ್ಸ್ಪ್ಯಾಂಡ್ ಮಾಡುವಂಥ ಎಬಿಲಿಟಿ ನಮಗಿದೆ. ಅದರ ಲೀಡರ್ ಆಗೋ ಒಂದು ತಾಕತ್ತು ಸಹ ನಮ್ಮ ದೇಶಕ್ಕಿದೆ. ಚಾಲೆಂಜಸ್ ಏನು? ಇನ್ಫ್ರಾಸ್ಟ್ರಕ್ಚರ್, AI ಕಂಪ್ಯೂಟ್, GPU ಇರಬಹುದು, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅದೆಲ್ಲ ಕಂಟ್ರೋಲ್ ಮಾಡೋದು ಯಾವುದು? ಅಬ್ರಾಡ್ಸ್, ಬೇರೆ ದೇಶಗಳು. ಕಾಸ್ಟ್ ಜಾಸ್ತಿ ಇರುತ್ತೆ, ಚಿಪ್ಸ್ಗಳು, ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟು, ಇದನ್ನೆಲ್ಲ ಮಾಡಬೇಕು ಅಂತಂದರೆ ಕಾಸ್ಟ್ ತುಂಬ ಇದೆ. ಓವರ್ ರಿಲಯನ್ಸ್ ಆನ್ ಡಿಪ್ಲಾಯಿಂಗ್ ಫಾರಿನ್ AI ಮಾಡೆಲ್ಸ್ ಇನ್ಸ್ಟೆಡ್ ಆಫ್ ಬಿಲ್ಡಿಂಗ್ ಇಂಡಿಜಿನಸ್ ಒನ್ಸ್. ಬೇರೆ ದೇಶದ ಮಾಡೆಲ್ಗಳ ಮೇಲೆ ಜಾಸ್ತಿ ನಾವು ಅವಲಂಬಿತರಾಗಿಬಿಟ್ರೆ ಅದು ಸಹ ಇನ್ನೊಂದು ಹೊಸ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇಂಡಿಜಿನಸ್ ಒನ್ಸ್ಗಳನ್ನು ನಮ್ಮ ದೇಶದಲ್ಲೇ ನಾವೇ ಆದಂಥ ಮಾಡೆಲ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಮುಂದಾಗಬೇಕು. ಮೊನ್ನೆ ನೋಡಿದ್ವಿ ಸರ್ವಮ್ AI ಅನ್ನೋ ಒಂದು ಕಂಪ್ನಿ ಅಥವಾ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ನ್ಯಾರೋ ಲೇಬರ್ ಆ್ಯಂಡ್ ಅಲ್ವಾ, ಆಟೋಮೇಷನ್ ಮೇ ರೆಡ್ಯೂಸ್ ಟ್ರೆಡಿಷನಲ್ ಔಟ್ಸೋರ್ಸಿಂಗ್ ಅಡ್ವಾಂಟೇಜ್. ಆಟೋಮೇಷನಿಂದ ಏನಾಗಬಹುದು? ಔಟ್ಸೋರ್ಸಿಂಗ್ ಅಡ್ವಾಂಟೇಜಸ್ ರೆಡ್ಯೂಸ್ ಆಗಬಹುದು. ಇದರ ಜೊತೆ ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನು ಸಂಬಂಧಪಟ್ಟ ಹಾಗೆ ರೆಗ್ಯುಲೇಟರಿ ಫ್ರೇಮ್ವರ್ಕ್ಗಳಿಗೆ ಸಂಬಂಧಪಟ್ಟ ಸರಿಯಾದ ಪಾಲಿಸಿಗಳು ಬೇಕು, ಗವರ್ನೆನ್ಸ್ ಚೆನ್ನಾಗಾಗಬೇಕು. ಇನ್ನು ಗ್ಲೋಬಲ್ ಗವರ್ನೆನ್ಸ್ ಡೈಮೆನ್ಷನ್, AI ರಿಕ್ವೈರ್ಸ್ ಮಲ್ಟಿಲ್ಯಾಟರಲ್ ಕೋಆಪರೇಷನ್, ಸೇಫ್ಟಿ, ಎಥಿಕ್ಸ್, ಸ್ಟ್ಯಾಂಡರ್ಡ್ಸ್. ಪ್ರತಿದಿನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಇದಂತೂ ನಿಮಗೆ ಮರೆಯಲೇಬಾರದು. AI ಬಂತು ಅಂತಂದರೆ ಏನನ್ನು ಇನ್ಕ್ಲೂಡ್ ಮಾಡಬೇಕು, ಕನಿಷ್ಠ ಇಷ್ಟು ಪಾಯಿಂಟ್ ಅಂತೂ ಇರಲೇಬೇಕು. ಇದರಲ್ಲಿ ಮತ್ತೆ ಸೇಫ್ಟಿಗೆ ಒಂದು ಲೈನು, ಎಥಿಕ್ಸಿಗೆ ಒಂದು ಲೈನು, ಸ್ಟ್ಯಾಂಡರ್ಡ್ಗಳಿಗೆ ಒಂದು ಲೈನು ಅಂತ ಬರಿಬೇಡಿ. ಎಕ್ಸಾಮ್ನಲ್ಲಿ ಎಲ್ಲ ಒಂದೇ ಲೈನಲ್ಲಿ ಮುಗಿಸ್ಬೇಕು. ನಿಮಗೆ ಆವಾಗ ಹೆಚ್ಚು ನಾಲೆಜ್ ಇದೆ ಅನ್ನೋದು ಪ್ರೂವ್ ಆಗುತ್ತೆ ಅಲ್ಲಿ ಮೀನ್ಸ್ ಆನ್ಸರ್ ರೈಟಿಂಗಲ್ಲಿ. ಹಾಗಾಗಿ ಸ್ಟ್ರಾಟಜಿಕ್ ಅಟಾನಮಿ ಆ ಪಾಯಿಂಟ್ ಬೇಕು. ಮತ್ತು US ನಂತಹ ಸ್ಟೇಟ್ಸ್ಗಳ ಜೊತೆ ನಾವು ಹೇಗೆ ನಿರ್ವಹಿಸ್ತೇವೆ ಸಂಬಂಧವನ್ನು ಅನ್ನೋದು ಇಂಪಾರ್ಟೆಂಟ್. ಗ್ಲೋಬಲ್ ಸೌತ್ ಅದರಲ್ಲಿ ನಾವು ಒಂದು ಲೀಡರ್ಶಿಪ್ಪನ್ನು ವಹಿಸ್ಕೊಂಡ್ರೆ ಮುಂದೆ ಫೇರ್ ಆಕ್ಸೆಸ್ ಮತ್ತು ರಿಸ್ಕ್ ಮಿಟಿಗೇಷನ್, ಎಲ್ಲ ದೇಶಗಳಿಗೂ ಇದರ ಆಕ್ಸೆಸಿಬಿಲಿಟಿ ಇದೆಯಾ, ತೊಂದರೆಗಳಾದರೆ ಹೇಗೆ ಅದನ್ನು ತಗ್ಗಿಸೋದು, ಅಪಾಯವನ್ನು ಹೇಗೆ ನಿಭಾಯಿಸೋದು ಅದ್ರ ಬಗ್ಗೆ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು AI ಡೆಮೋಕ್ರಟೈಸೇಷನ್ ಅಂತಂದರೆ AI ಬೆನಿಫಿಟ್ಗಳು ಎಲ್ಲ ಕಡೆ ಆಕ್ಸೆಸಿಬಲ್ ಇರಬೇಕು. ಕೆಲವು ಕಂಟ್ರೀಸ್ಗಳು ಅಥವಾ ಫರ್ಮ್ಸ್ಗಳು ಇದರ ಬೆನಿಫಿಟನ್ನು ಪಡ್ಕೊಂಡು ತಾವೇ ಎಲ್ಲವನ್ನು ನಿಭಾಯಿಸಲಿಕ್ಕೆ ಬಿಡಬಾರ್ದು. ಇನ್ಫರೆನ್ಸ್ ಗ್ಯಾಪ್ ಅಂದರೆ access ಎಕ್ಸಿಸ್ಟ್ ಬಟ್ ಮೀನಿಂಗ್ಫುಲ್ ಯೂಸ್ ಇಸ್ ಲಿಮಿಟೆಡ್ ಬೈ ಸ್ಕಿಲ್ಸ್ ಆರ್ ರಿಸೋರ್ಸಸ್. ಎಕ್ಸೆಸ್ ಇದೆ ನೋಡಿ, ಮೊದಲನೇದು ಎಕ್ಸೆಸ್ಸೇ ಇಲ್ಲದೆ ಇರೋದು, ಆ ಒಂದು ಗ್ಯಾಪನ್ನು ಫಿಲ್ ಮಾಡಬೇಕು. ಎರಡನೇದು ಎಕ್ಸೆಸ್ ಇದ್ದರೂ ಸಹ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ನಮ್ಮಲ್ಲೂ ಎಷ್ಟೋ ಜನರಿಗೆ ಹಾಗೆ AI ಬಗ್ಗೆ ಗೊತ್ತಿದೆ, ಚಾಟ್ GPT ಗೊತ್ತಿದೆ, ಜೆಮಿನಿ ಗೊತ್ತಿದೆ, ಆ ಒಂದು ಟೂಲ್ಸ್ಗಳ ಬಗ್ಗೆ ಗೊತ್ತಿದೆ, ಆದರೆ ಯೂಸ್ ಮಾಡೋದು ಯಾವುದಕ್ಕೆ? ಸಿಂಪಲ್ ಟಾಸ್ಕ್ಗಳಿಗೆ. ಇದರಿಂದ ಬಹಳ ವಿಷಯಗಳನ್ನು ಮಾಡ್ತಾ ಹೋಗ್ಬೋದು. ನಾವು ಹೇಗೆ ಅದಕ್ಕೆ ಪ್ರಶ್ನೆ ಕೇಳ್ತೇವೆ, ಪ್ರಾಂಪ್ಟ್ ಕೊಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಸೊ ಆ ಸ್ಕಿಲ್ಲನ್ನು ಸಹ ಬೆಳೆಸ್ಕೋಬೇಕು. AI ಯೂಸ್ ಮಾಡೋದು ಈಗ ಒಂದು ಬಹಳ ದೊಡ್ಡ ಸ್ಕಿಲ್ಲು, ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಆದಷ್ಟು ಬೇಗ. ಇನ್ನು ಪಾಲಿಸಿ ಪ್ರಯಾರಿಟಿ ಹೇಗಿರಬೇಕು ನಮ್ಮದು? ಮೊದಲು ಡೊಮೆಸ್ಟಿಕ್ AI ಕೆಪಾಸಿಟಿಯನ್ನು ಬಿಲ್ಡ್ ಮಾಡಬೇಕು. ಅದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಕೆಳಗಡೆ ಹೇಳಿದ್ವಲ್ವಾ, ಕಂಪ್ಯೂಟ್ ಅಂತಂದರೆ GPUಗಳು ಮತ್ತು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ ಮಾಡೋದು, ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ಗಳು, ರಿಸರ್ಚ್, ಇದರಲ್ಲೆಲ್ಲ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇಂಡಿಜಿನಸ್ ಮಾಡೆಲ್ ಡೆವಲಪ್ಮೆಂಟ್,
ನಮ್ಮ ದೇಶದ್ದೇ ಆದಂತಹ ಒಂದು ಸಪೋರ್ಟ್ ಟ್ರೈನಿಂಗ್ ಆ್ಯಂಡ್ ಫೈನ್ ಟ್ಯೂನಿಂಗ್ ಆಫ್ ಲೋಕಲ್ AI ಸಿಸ್ಟಮ್ಸ್. ನಮ್ಮ ದೇಶದ AI ಸಿಸ್ಟಮ್ಗಳಿಗೆ ಜಾಸ್ತಿ ಸಪೋರ್ಟ್ ಕೊಡೋದು. ಮತ್ತು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್, ಪವರ್, ಡೇಟಾ ಸೆಂಟರ್ಗಳಿಗೆ ಯಾವಾಗಲೂ ಪವರ್ ಬೇಕಿರುತ್ತೆ, ಎಲೆಕ್ಟ್ರಿಸಿಟಿ ಬೇಕಿರುತ್ತೆ. ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು. ಅದರ ಜೊತೆ ರೆಗ್ಯುಲೇಟರಿ ಫ್ರೇಮ್ವರ್ಕ್ಗಳು, ಎಥಿಕಲ್ ಗೈಡ್ಲೈನ್ಸು, ಸೇಫ್ಟಿ ಸ್ಟ್ಯಾಂಡರ್ಡ್ಸು, ಅಕೌಂಟಬಿಲಿಟಿ ಮೆಕ್ಯಾನಿಸಮ್ಸ್ ಕರೆಕ್ಟಾಗಿ ಡೆವಲಪ್ ಮಾಡಬೇಕಾಗುತ್ತೆ. ಅಪ್ಸ್ಕಿಲ್ ವರ್ಕ್ ಪೋಸ್ಟ್ ಅವಾರ್ಡ್ ಜಾಬ್ ಡಿಸ್ಪ್ಲೇಸ್. ಸ್ಕಿಲ್ ಅಂತೂ ಯಾವಾಗಲೂ ಇಂಪಾರ್ಟೆಂಟ್, ಸ್ಕಿಲ್ ಮಾಡ್ಕೊಳ್ಳೋದು ನಮ್ಮನ್ನು. ಮತ್ತು ಲೀಡ್ ಗ್ಲೋಬಲ್ AI ಡೈಲಾಗ್, ಶೇಪ್ ರೂಲ್ಸ್ ದಟ್ ರಿಫ್ಲೆಕ್ಟ್ ಡೆವಲಪಿಂಗ್ ಕಂಟ್ರಿ ಕನ್ಸರ್ನ್ಸ್. ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳ ಕನ್ಸರ್ನ್ ಏನು ಅಂತದನ್ನು ನಾವು ಕರೆಕ್ಟಾಗಿ ಜಗತ್ತಿನ ಮುಂದಿಡಬೇಕು. ಅಂದರೆ ಒಂದು ವೇಳೆ ಸರಿಯಾಗಿ ಇದನ್ನೆಲ್ಲ ಅಡ್ರೆಸ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಮುಂದೆ ಟೆಕ್ನಾಲಜಿಕಲ್ ಡಿಪೆಂಡೆನ್ಸಿ, ಬೇರೆ ದೇಶದ ಮೇಲೆ ಅವಲಂಬಿತ ಆಗಿರಬೇಕಾಗುತ್ತೆ. ಕಾಂಪಿಟೇಟಿವ್ ಎಡ್ಜ್ ನಮಗೆ ಸಿಕ್ಕೋದಿಲ್ಲ. ಡಿಜಿಟಲ್ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಲುಯೆನ್ಸ್, ಗ್ಲೋಬಲ್ ರೂಲ್ ಮೇಕಿಂಗ್ನಲ್ಲಿ ನಮ್ಮ ಇನ್ಫ್ಲುಯೆನ್ಸ್ ಪ್ರಭಾವ ಬೀರಲಿಕ್ಕೆ ಆಗೋದಿಲ್ಲ. ಸೊ ಇಂಡಿಯಾ ಸ್ಟ್ಯಾಂಡ್ಸ್ ಎಟ್ ಪಿವೋಟಲ್ ಮೂಮೆಂಟ್ ವೇರ್ ಇಟ್ ಕ್ಯಾನ್ ಮೂವ್ ಫ್ರಾಮ್ ಬೀಯಿಂಗ್ ಅ ಮೇಜರ್ AI ಯೂಸರ್ ಟು ಅ ಗ್ಲೋಬಲ್ ರೂಲ್ ಶೇಪರ್. ಬರೀ ಯೂಸರ್ ಆಗಿದ್ದರೆ ಏನು ಉಪಯೋಗ ಅಲ್ವಾ? ಯೂಸರ್, ಈಗ ನಾವೇ ಆದರೂ ಸೋಷಿಯಲ್ ಮೀಡಿಯಾ ಯೂಸರ್ ಆಗೋದಕ್ಕಿಂತ ಕ್ರಿಯೇಟರ್ ಆದರೆ ಸ್ವಲ್ಪನಾದರೂ ಉಪಯೋಗ ಇದೆ ಈಗಿನ ಕಾಲದಲ್ಲಿ. ಕಂಟೆಂಟ್ ಕ್ರಿಯೇಟರ್ಸ್ ಏನು ಕನ್ಸಿಸ್ಟೆಂಟಾಗಿ ಇನ್ನೂ ಡೆವಲಪ್ ಆಗಿಲ್ಲ ಆ ಫೀಲ್ಡು, ಅದರಲ್ಲಿ ತುಂಬ ವೇರಿಯೇಷನ್ಸ್ ಸಹ ಇದೆ. ಆದರೆ ಸ್ವಲ್ಪ ಅದರಿಂದ ಯೂಸ್ ಆಗಬಹುದು ಮುಂದೆ. ಮುಂದಿನ ದಿನಗಳಲ್ಲಿ ಯೂಟ್ಯೂಬ್, ಮೆಟಾ, ಗೂಗಲ್ ಇವುಗಳೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಹೊರಟಿವೆ. 15-20 ವರ್ಷದಲ್ಲಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಜಾಸ್ತಿ ಬೆಳೆಯುತ್ತೆ. ಹಾಗಾಗಿ ಅದರ ಬಗ್ಗೆ ಸ್ಕಿಲ್ ತಳ್ಕೊಂಡು, ಅಂತಂದರೆ ವಿಡಿಯೋ ಎಡಿಟಿಂಗು ಅದೆಲ್ಲ ಕಲ್ತ್ಕೊಂಡು ಮುಂದೆ ಹೋದರೆ ಒಳ್ಳೆಯದು. ಸುಮ್ಮನೆ ಹೇಗೆ ಹೋದರೆ ಒಳ್ಳೆಯದಲ್ಲ. ಬೈ ಇನ್ವೆಸ್ಟಿಂಗ್ ಇನ್ ಡೊಮೆಸ್ಟಿಕ್ ಕೆಪಾಬಿಲಿಟೀಸ್ ವೈಲ್ ಚಾಂಪಿಯನಿಂಗ್ ಇನ್ಕ್ಲೂಸಿವ್ ಗವರ್ನೆನ್ಸ್, ಇಂಡಿಯಾ ಕ್ಯಾನ್ ಎನ್ಶೋರ್ ದಟ್ AI becomes a tool for equitable growth rather than source of new divides. ಸಮಾಜ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತಂದರೆ ಸಮಾಜದಲ್ಲಿ ಎಷ್ಟೋ ವಿಷಯಗಳು ಆಗ್ತಾ ಇರುತ್ತೆ, ಅದರ ಬೆನಿಫಿಟ್ಟು ಎಲ್ರಿಗೂ ಸರಿಯಾಗಿ ಸಿಗಬೇಕು. ಆ ಹೊಸ ವಿಷಯಗಳಿಂದ ಹೊಸ ಡಿವೈಡ್ ಕ್ರಿಯೇಟ್ ಆಗಬಾರ್ದು, ಅಸಮಾನತೆ ಸೃಷ್ಟಿ. ಸ್ಟಿಕ್ ಟುಗೆದರ್, ಇಂಡಿಯಾ ಬ್ರೆಜಿಲ್ ಕೋಆಪರೇಷನ್ ಆ್ಯಂಡ್ ಗ್ಲೋಬಲ್ ಸೌತ್ ಸಾಲಿಡಾರಿಟಿ ಹಿಂದೆ ಡಿಸ್ಕಸ್ ಮಾಡಿದ್ದೆ. ಲೂಲಾ ಡಾ ಸಿಲ್ವಾ ಅವರು ಬಂದು ವಿಸಿಟ್ ಮಾಡಿರೋದು, ಭಾರತದ ಬಗ್ಗೆ ಹೇಳಿರೋದು ನಿನ್ನೆ ನೋಡಿದ್ವಿ. ಸ್ಟಾರ್ಟಿಂಗಲ್ಲೇ ಡೆವಲಪಿಂಗ್ ಕಂಟ್ರೀಸ್ಗಳ ನಡುವೆ ಯಾವ ಥರ ಇರಬೇಕು ಕೊಲಿಷನ್ನು ಅನ್ನೋದ್ರ ಬಗ್ಗೆ ಸಹ ನೋಡಿದ್ವಿ. ಅವರೇನು ಎಂಫಸೈಸ್ ಮಾಡ್ತಾರೆ, ಮಲ್ಟಿಲ್ಯಾಟ್ರಲಿಸಮ್, ಜಿಯೋ ಪೊಲಿಟಿಕಲ್ ಎನ್ವೈರ್ಮೆಂಟಲ್ಲಿ ಯಾವ ಥರ ವಲ್ನರೇಬಿಲಿಟಿ ಇದೆ ಅದನ್ನು ಕಡಿಮೆ ಮಾಡಬೇಕು. ಮತ್ತು ಭಾರತ ಬ್ರೆಜಿಲ್ ಎಂಗೇಜ್ಮೆಂಟಿಂದ ಏನೇನು ಔಟ್ಕಮ್ ಬಂತು, ಟಾರ್ಗೆಟ್ ಟು ಡಬಲ್ ಬಯಲ್ಯಾಟ್ರಲ್ ಟ್ರೇಡ್ ಟು $30 ಬಿಲಿಯನ್ 2030 ಅವಧಿ ಡಬಲ್ ಮಾಡಬೇಕು ಬಯಲ್ಯಾಟ್ರಲ್ ಟ್ರೇಡ್ ವ್ಯಾಲ್ಯೂವನ್ನು. ಅದರಲ್ಲೂ ಕ್ರಿಟಿಕಲ್ ಮಿನರಲ್ಸು, ಸ್ಟೀಲ್ ಮೈನಿಂಗು, ಡಿಜಿಟಲ್ ಕೋಆಪರೇಷನ್ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ. ಮತ್ತು ಸಪ್ಲೈ ಚೈನ್ ಡೈವರ್ಸಿಟಿ, ಚೀನಾದ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಿ ಡೈವರ್ಸಿಫಿಕೇಷನ್ ಆಫ್ ಟ್ರೇಡ್ ಅಥವಾ ಎಕಾನಮಿ ಅಂತ ಹೇಳ್ತೀವಲ್ವ, ಅದನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಗ್ಲೋಬಲ್ ಗವರ್ನೆನ್ಸ್ ಇಶ್ಯೂಗಳನ್ನು ಒಟ್ಟಾಗಿ ಸೇರಿಸಿ ನಿಭಾಯಿಸೋದು, ಕಡಿಮೆ ಮಾಡೋದು. ಯಾಕೆ ಬ್ರೆಜಿಲ್ ನಮಗೆ ಇಂಪಾರ್ಟೆಂಟ್ ಅಂತಂದರೆ, ಬೋತ್ ಆರ್ ಮೇಜರ್ ವಾಯ್ಸಸ್ ಅಡ್ವೊಕೇಟಿಂಗ್ ಇಕ್ವಿಟೇಬಲ್ ಗ್ಲೋಬಲ್ ಗವರ್ನೆನ್ಸ್. ಎರಡೂ ದೇಶಗಳು ಸಮಾನತೆಯಿಂದ ಸರಿಯಾದ ಆದ್ಯತೆ ಸಿಗಬೇಕು ಅಂತ ಯಾವಾಗಲೂ ಹೇಳ್ತಾ ಇರುತ್ತವೆ. ಮತ್ತು ಬ್ರೆಜಿಲ್ನಲ್ಲಿ ನ್ಯಾಚುರಲ್ ರಿಸೋರ್ಸ್ಗಳಿದೆ, ಇಂಡಿಯಾದು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ ಇದೆ. ಎರಡನ್ನು ಕಾಂಪ್ಲಿಮೆಂಟ್ ಆಗಿ ನಾವು ತೆಗೆದುಕೊಳ್ಬಹುದು. ಸ್ಟ್ರಾಟಜಿಕ್ ಅಟಾನಮಿ, ಜಾಯಿಂಟ್ ಆ್ಯಕ್ಷನಿಂದ ಎಕ್ಸ್ಟರ್ನಲ್ ಪ್ರೆಷರ್ಗಳನ್ನು ರೆಸಿಸ್ಟ್ ಮಾಡಬಹುದು. ಟ್ಯಾರಿಫ್ ಇರ್ಬೋದು, ಜಿಯೋ ಪೊಲಿಟಿಕಲ್ ಕೋಯರ್ಷನ್ನು ಅದನ್ನು ಕಡಿಮೆ ಮಾಡಬಹುದು. ಇನ್ನು ಇದರ ಜೊತೆ ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗ್ಸ್ ಯಾವುದ್ಯಾವುದು ಬ್ರಿಕ್ಸ್ ಅಂತ ಇದೆ. ಬ್ರಿಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಕೋಆಪರೇಷನ್ ಅಮಂಗ್ ಎಮರ್ಜಿಂಗ್ ಎಕಾನಮೀಸ್. ಯಾವ್ಯಾವ ದೇಶ ಇದೆ ಅಂತ ಸಹ ನಿಮ್ಗೆ ಗೊತ್ತು. ಅದರ ಅಬ್ಸರ್ವರ್ ಕಂಟ್ರೀಸ್ಗಳು ಹೊಸದಾಗಿ ಯಾವ್ದಾದ್ರು ಜಾಯ್ನ್ ಆಗಿದೆಯಾ ಅಂತ ಸಹ ನೋಡ್ಕೊಳ್ಳಿ. IBSA ಇದು ಏನು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. IBSA ಡೈಲಾಗ್ ಫೋರಮ್ ಯಾವ್ಯಾವ ದೇಶ ಇದೆ, ಸೌತ್ ಕೋಆಪರೇಷನ್ ಅಂತ ಹೇಳ್ತಾ ಇದ್ದಾರೆ. IBSA ಹಾಗಾದ್ರೆ ಯಾವ್ದಿರಬಹುದು ನೋಡಿ, ಥಿಂಕ್ ಮಾಡಿ. ಇನ್ನೊಂದು G4 ಅಂತ ಇದೆ, G4 ಯಾವುದಿದೆ ಅದನ್ನು ಸಹ ತಿಳ್ಕೊಳ್ಳಿ. ಪುಷ್ ಫಾರ್ UN ಸೆಕ್ಯೂರಿಟಿ ಕೌನ್ಸಿಲ್ ಫಾರ್. G4 ಯಾವುದು, IBSA ಯಾವುದು ಅಂತ ನೋಡಿ. ಇನ್ನು ಎನರ್ಜಿ ಟ್ರಾನ್ಸಿಷನ್ಗೋಸ್ಕರ ಬಯೋಫ್ಯೂಯಲ್ ಅಲಯನ್ಸ್ ಸಹ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಅಲಯನ್ಸ್ಗಳಿಂದ ನಮಗೆ ಒಂದು ಬಾರ್ಗೇನಿಂಗ್ ಪವರ್, ದೊಡ್ಡ ದೊಡ್ಡ ದೇಶಗಳು ನಮ್ಮ ಮೇಲೆ ಬೇರೆ ಬೇರೆ ರೂಲ್ಸ್ಗಳನ್ನು, ರೆಸ್ಟ್ರಿಕ್ಷನ್ಗಳನ್ನು ಹಾಕ್ಬೋದು. ಆವಾಗ ನಾವು ನೆಗೋಷಿಯೇಟ್ ಮಾಡಲಿಕ್ಕೆ, ಬಾರ್ಗೇನ್ ಮಾಡಲಿಕ್ಕೆ ಗ್ರೂಪ್ಸ್ಗಳಿಂದ ಹೆಲ್ಪ್ ಆಗುತ್ತೆ. ಒಂದು ಕಲೆಕ್ಟಿವ್ ವಾಯ್ಸ್ ಬರುತ್ತೆ. ಒಬ್ಬರೇ ಆಗಿ ಹೋರಾಡೋದು ಬೇರೆ, ಒಂದು ತಂಡದ ಜೊತೆ ಹೋರಾಡೋದು ಬೇರೆ.
collective wise important. Trade tension and tariffs from US affecting both countries. US ಇಂದ ಎರಡು ದೇಶಗಳಿಗೆ ಅಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್. ಇಂಡಿವಿಜುವಲಿ ನೆಗೋಷಿಯೇಟ್ ಮಾಡೋಕ್ಕಿಂತ ಎರಡು ದೇಶಗಳು ಒಟ್ಟಾಗಿ ಸೇರಿಸಿ ಒಳ್ಳೆಯದು. ಗ್ರೋವಿಂಗ್ ಗ್ರೇಟ್ ಪವರ್ ರೈವಲ್ರಿ ಮೇಕ್ಸ್ ಕೊಲಿಷನ್ ಪಾಲಿಟಿಕ್ಸ್ ಮೋರ್ ಇಂಪಾರ್ಟೆಂಟ್. ಗ್ರೋವಿಂಗ್ ಗ್ರೇಟ್ ಪವರ್ ರೈವಲ್ರಿ, ಈಗ ಸಂದರ್ಭದಲ್ಲಿ ಕೊಲಿಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ದೇಶ ಇನ್ನೊಂದು ದೇಶದ ಜೊತೆ ಹೇಗೆ ಸಂಬಂಧವನ್ನು ನಿರ್ವಹಿಸ್ಕೊಂಡು ಹೋಗುತ್ತೆ, ಮಲ್ಟಿಲ್ಯಾಟರಿಸಮ್ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಕಲೆಕ್ಟಿವ್ ಆ್ಯಕ್ಷನ್ ಸ್ಟ್ರೆಂಥನ್ಸ್ ನೆಗೋಷಿಯೇಟಿಂಗ್ ಪವರ್. ಹಿಂದೆ ಸಹ ನೋಡಿದ್ವಿ, ಚಿಕ್ಕ ಚಿಕ್ಕ ದೇಶಗಳಿರುತ್ತೆ, ಅವರೆಲ್ಲ ಒಟ್ಟಾಗಿ ಸೇರಿ ಒಂದು ಕಲೆಕ್ಟಿವ್ ಆ್ಯಕ್ಷನನ್ನು ಕೈಗೊಳ್ಳಬೇಕು. ಫ್ರಾಗ್ಮೆಂಟ್ ಆಗಿಬಿಟ್ರೆ ಡೆವಲಪಿಂಗ್ ಕಂಟ್ರೀಸ್ಗಳು ವೀಕ್ ಆಗ್ತಾ ಹೋಗುತ್ತೆ, ಯಾವುದರಲ್ಲಿ ಗ್ಲೋಬಲ್ ಟ್ರೇಡ್ ಮತ್ತು ಗವರ್ನೆನ್ಸಲ್ಲಿ. ಇದರ ಜೊತೆ ಆಪರ್ಚುನಿಟಿ ಏನಿದೆ, ಸೌತ್ ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟಿಗೆ ಹೊಸ ಬಲ ಬರುತ್ತೆ. ಕ್ಲೈಮೇಟ್ ಫಿನಾನ್ಸು, ಟೆಕ್ನಾಲಜಿ ಆಕ್ಸೆಸ್ಸು, ಗ್ಲೋಬಲ್ ರೂಲ್ಸ್ ಎಲ್ಲದರಲ್ಲೂ ಒಂದು ಕೋಆರ್ಡಿನೇಷನ್ ಸಿಗುತ್ತೆ. ಸಪ್ಲೈ ಚೈನನ್ನು ಚೆನ್ನಾಗಿ ಬಿಲ್ಡ್ ಮಾಡ್ಬೋದು. ಡೊಮೆಸ್ಟಿಕ್ ಪೊಲಿಟಿಕಲ್ ಸೈಕಲ್ಸ್, ಒಂದು ಕಡೆ ಎಲೆಕ್ಷನ್ ಆಗ್ತಾ ಇರುತ್ತೆ, ಪಾಲಿಸಿ ಶಿಫ್ಟ್ ಆಗಬಹುದು. ಸೊ ಇದು ಚಾಲೆಂಜ್ ಇದ್ದೇ ಇರುತ್ತೆ ಯಾವಾಗಲೂ. ಮತ್ತು ಎಕನಾಮಿಕ್ ಪ್ರಯಾರಿಟಿ ಚೇಂಜ್ ಇರುತ್ತೆ, ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಇನ್ನು ಎಕ್ಸ್ಟರ್ನಲ್ ಪ್ರೆಷರ್ ಫ್ರಮ್ ಮೇಜರ್ ಪವರ್ಸ್, ದೊಡ್ಡ ದೊಡ್ಡ ದೇಶಗಳು ಆವಾಗ ಪ್ರೆಷರ್ ಹಾಕ್ತಾ ಇರುತ್ತೆ. ಕೆಲವೊಂದು ಸಾರಿ ಲಿಮಿಟೇಷನ್ ಆಫ್ ಗ್ರೂಪಿಂಗ್ಸ್, ಒಂದು ಗ್ರೂಪಿಂಗ್ಸ್ನಲ್ಲಿ ಇದ್ದ ಮೇಲೆ ಎರಡೇ ದೇಶದಾಗಿದ್ದರೆ ಒಳ್ಳೆಯದು. ಜಾಸ್ತಿ ದೇಶಗಳಿದೆ ಅಂತಂದರೆ ಎಲ್ಲರೂ ಒಪ್ಪಿಗೆ ಕೊಟ್ಟಾದ ಮೇಲೆ ಮಾತ್ರ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ. ಇನ್ನು ವೇ ಫಾರ್ವರ್ಡಲ್ಲಿ ಏನು ಮಾಡಬೇಕು, ನಾವು ಎಕನಾಮಿಕ್ ಇಂಟಿಗ್ರೇಷನನ್ನು ಇನ್ನಷ್ಟು ಚೆನ್ನಾಗಿ ವೃದ್ಧಿಸ್ಕೊಳ್ಬೇಕು. ಟ್ರೇಡ್ ಅಗ್ರಿಮೆಂಟ್, ಸೆಕ್ಟೋರಲ್ ಪಾರ್ಟ್ನರ್ಶಿಪ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡೋದು. ಅದರ ಜೊತೆ WTO, UN ಕ್ಲೈಮೇಟ್ ನೆಗೋಸಿಯೇಷನ್ಗಳಲ್ಲಿ ಚೆನ್ನಾಗಿ ಪಾಲಿಸಿ ಕೋಆರ್ಡಿನೇಷನ್, ಡಿಪ್ಲೊಮೆಸಿ ಸಂಬಂಧಪಟ್ಟ ಹಾಗೆ ಹೊಸ ಕ್ರಮಗಳನ್ನು ಕೋಆರ್ಡಿನೇಷನನ್ನು ಹೋಗೋದು. ಮತ್ತು ಮಲ್ಟಿಲ್ಯಾಟರಲ್ ರಿಫಾರ್ಮ್ ಅಜೆಂಡಾ ಹಾಗೆ ರೆಪ್ರೆಸೆಂಟೇಟಿವ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್, ಎಲ್ಲ ದೇಶಗಳಿಗೂ ಅವಕಾಶ ಕೊಡುವಂತಹ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಗಳನ್ನು ರೆಪ್ರೆಸೆಂಟ್ ಮಾಡೋದು, ಅಂತಹ ಇನ್ಸ್ಟಿಟ್ಯೂಷನ್ಗಳನ್ನು ಬಿಲ್ಡ್ ಮಾಡೋದು. ಇನ್ನು ಸಪ್ಲೈ ಚೈನ್, ಕ್ರಿಟಿಕಲ್ ಮಿನರಲ್ಸ್ಗಳಿಗೆ ಬಹಳ ಇಂಪಾರ್ಟೆಂಟು. ಟೆಕ್ನಾಲಜಿ ಇಂಪ್ರೂವ್ ಆಗಲಿಕ್ಕೆ ಸಪ್ಲೈ ಚೈನ್ ಬಹಳ ಇಂಪಾರ್ಟೆಂಟ್. ಕನ್ಕ್ಲೂಷನಲ್ಲಿ ಲಾಸ್ಟಲ್ಲಿ, ಇನ್ ಎರಾ ಆಫ್ ಶಿಫ್ಟಿಂಗ್ ಪವರ್ ಬ್ಯಾಲೆನ್ಸಸ್, ಇಂಡಿಯಾ ಆ್ಯಂಡ್ ಬ್ರೆಜಿಲ್ ಪಾರ್ಟ್ನರ್ಶಿಪ್ ಇಲ್ಲುಸ್ಟ್ರೇಟ್ಸ್ ಇಂಪಾರ್ಟೆನ್ಸ್ ಆಫ್ ಕಲೆಕ್ಟಿವ್ ಆ್ಯಕ್ಷನ್ ಅಮಂಗ್ ಎಮರ್ಜಿಂಗ್ ಎಕಾನಮೀಸ್. ಅಲ್ವಾ, ಕಲೆಕ್ಟಿವ್ ಆ್ಯಕ್ಷನ್ ಎಷ್ಟು ಇಂಪಾರ್ಟೆಂಟು. ಬೈ ಸ್ಟ್ರೆಂಥನಿಂಗ್ ಗ್ರೂಪಿಂಗ್ಸ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಸ್ಟ್ರಾಟಜೀಸ್, ದೇ ಕ್ಯಾನ್ ಸೇಫ್ ಗಾರ್ಡ್ ದರ್ ಇಂಟ್ರೆಸ್ಟ್ ವೈಲ್ ಕಾಂಟ್ರಿಬ್ಯೂಟಿಂಗ್ ಟು ಮೋರ್ ಬ್ಯಾಲೆನ್ಸ್ಡ್ ಗ್ಲೋಬಲ್ ಆರ್ಡರ್. ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯನೋ, ಗ್ಲೋಬಲ್ ಆರ್ಡರ್ ಬ್ಯಾಲೆನ್ಸ್ ಆಗಿರೋದು ಅಷ್ಟೇ ಮುಖ್ಯ. ಒಂದಕ್ಕೊಂದು ಕನೆಕ್ಟ್ ಆಗಿರೋದು. ಅದು ಜಗತ್ತು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ ಅಂತ ಹೇಳ್ತೀವಲ್ವ, ಆ ಥರ ಎಲ್ಲ ದೇಶಗಳು ಚೆನ್ನಾಗಿ ನಡೀತಾ ಇದ್ದರೆ ನಮ್ಮ ದೇಶನೂ ಚೆನ್ನಾಗಿ ನಡೀತಾ ಇರುತ್ತೆ. ಡಿಸ್ರಪ್ಷನ್ ಆಗ್ತಾ ಇದ್ದರೆ ಅದರ ಎಫೆಕ್ಟು ನಮ್ಮ ಮೇಲೆ ಬೀಳುತ್ತೆ. ನೆಕ್ಸ್ಟು, ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಟು ವಿಸಿಟ್ ಇಂಡಿಯಾ ಫಾರ್ ಟ್ರೇಡ್ ಟಾಕ್ಸ್. ಮಾರ್ಕ್ ಕಾರ್ನಿ ಅಂತ ಇದ್ದಾರೆ ಕೆನಡಿಯನ್ ಪ್ರೈಮ್ ಮಿನಿಸ್ಟರು. ಅವರು ನೆಕ್ಸ್ಟ್ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನು ಮೀಟ್ ಮಾಡಲಿಕ್ಕೆ. ಟ್ರೇಡು, ಎನರ್ಜಿ, AI, ಡಿಫೆನ್ಸು, ಟೆಕ್ನಾಲಜಿ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ನಡೆಯುತ್ತೆ. ಮತ್ತು 2023ರಲ್ಲಿ ಖಲಿಸ್ತಾನಿ ಸಪ್ರೇಟಿಸ್ಟ್ ಲೀಡರ್ ಇದ್ದರು ಒಬ್ಬರು, ಹರ್ದೀಪ್ ಸಿಂಗ್ ನಜ್ಜರ್. ಅವರ ಒಂದು ಕೊಲೆ ಆಗುತ್ತೆ, ಸಾವನ್ನಪ್ತಾರೆ. ಅದಾದಮೇಲೆ ಕೆಲವು ಭಿನ್ನಾಭಿಪ್ರಾಯ ಎದುರಾಗುತ್ತೆ ಭಾರತ ಮತ್ತು ಕೆನಡಾದ ನಡುವೆ. ಅದಾದಮೇಲೆ ಈಗ ಮತ್ತೆ ರೀಸೆಟ್ ಆಗುತ್ತೆ ಟೈ ಅಂತ ಹೇಳ್ತಾ ಇದ್ದಾರೆ. ಭಾರತ ಕೆನಡಾದ ಸಂಬಂಧ ಮತ್ತೆ ಒಳ್ಳೆ ದಿಕ್ಕಿನ ಕಡೆ ಹೋಗಬಹುದು. ಇದರಲ್ಲಿ CEPA, ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗಳೇ ಫೋಕಸ್ ಮಾಡಬಹುದು. ಕ್ರಿಟಿಕಲ್ ಮಿನರಲ್ಸ್ ಇಲ್ಲೂ ಬರ್ತಾ ಇದೆ ನೋಡಿ. ಇಂಡೋ ಪೆಸಿಫಿಕ್ ಎಂಗೇಜ್ಮೆಂಟ್, ಈ ವಿಷಯಗಳ ಬಗ್ಗೆ ಮಾತುಕತೆ ನಡೆಸ್ತಾರೆ. ಒಂದು ಒಳ್ಳೆಯ ಸಂಬಂಧ ತೋರಿಸ್ಕೊಂಡು ಹೋಗಲಿಕ್ಕೆ. ರೀಬಿಲ್ಡ್ ಟ್ರಸ್ಟ್ ಥ್ರೂ ಸೆಕ್ಯೂರಿಟಿ ಡೈಲಾಗ್ ಆ್ಯಂಡ್ ರಿನ್ಯೂಡ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್. ಇದರ ಮೂಲಕ ಟ್ರಸ್ಟನ್ನು ಮತ್ತೆ ಬಿಲ್ಡ್ ಮಾಡಲಿಕ್ಕೆ ಎರಡು ದೇಶಗಳು ವರ್ಕ್ ಮಾಡ್ತಾ ಇವೆ. ಇನ್ನು CEPA ಅಂತಂದರೆ ದೊಡ್ಡ ಟ್ರೇಡ್ ಪ್ಯಾಕ್ಟ್, ಅದು ಗೂಡ್ಸು, ಸರ್ವಿಸು, ಇನ್ವೆಸ್ಟ್ಮೆಂಟ್ ಎಲ್ಲ ಕವರ್ ಆಗಿರುತ್ತೆ. ಇಂಡೋ ಪೆಸಿಫಿಕ್ ಪಾಲಿಸಿ ಅಲ್ಲಿ ಎಕಾನಮಿಕ್ ಮತ್ತು ಸೆಕ್ಯೂರಿಟಿ ಟೈಗಳನ್ನು ಮುಖ್ಯವಾಗಿ ಕಂಬೈನ್ ಮಾಡ್ತಾರೆ, ಸ್ಟ್ರೆಂಥನ್ ಮಾಡ್ತಾರೆ. ಎಲ್ಲಿ? ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ. ಇಂಡೋ ಪೆಸಿಫಿಕ್ ಅಂದ ತಕ್ಷಣ ನೆನಪಾಗಬೇಕು ಇಂಡಿಯನ್ ಓಷಿಯನ್ನು, ಕಡೆ ಪೆಸಿಫಿಕ್ ಓಷಿಯನ್. ಕ್ರಿಟಿಕಲ್ ಮಿನರಲ್ಸ್, ಲಿಥಿಯಮು, ಕೋಬಾಲ್ಟು, ನಿಕ್ಕೆಲ್ಲು ಪದೇ ಪದೇ ಬರ್ತಾ ಇದೆ. ಯಾವುದಕ್ಕೆ ಬೇಕು? ಅದು ಕ್ಲೀನ್ ಎನರ್ಜಿ ಮತ್ತು ಹೈಟೆಕ್ ಇಂಡಸ್ಟ್ರಿಗಳಿಗೆ ಬೇಕು. ಮುಂದಿನ ವಿಚಾರ, ವಾಟ್ಸಪ್ ಟೆಲ್ಸ್ ಸುಪ್ರೀಂ ಕೋರ್ಟ್ ಡಸ್ ನಾಟ್ ಶೇರ್ ಡೇಟಾ ವಿತ್ ಮೆಟಾ. ವಾಟ್ಸಪ್ಪು ಸುಪ್ರೀಂ ಕೋರ್ಟ್ ವಾದ ಮಾಡ್ತಾ ಇದೆ. ಇನ್ನು ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಒಂದು ಸಾರಿ, ಒಂದು 2 ವಾರದ ಹಿಂದೆ ಅಲ್ವಾ ಮೊದಲು.
WhatsApp told the Supreme Court of India that it does not share user data with parent Meta, respect user privacy. ಡೇಟಾವನ್ನು ನಾನು ಮೆಟಾ ಕಂಪ್ನಿ ಜೊತೆ, ಪೇರೆಂಟ್ ಕಂಪ್ನಿ ಜೊತೆ ಶೇರ್ ಮಾಡೋದಿಲ್ಲ, ಯೂಸರ್ ಪ್ರೈವಸಿಯನ್ನು ನಾನು ಗೌರವಿಸ್ತೇನೆ ಅಂತ ಹೇಳ್ತಾ ಇದೆ. 213 ಕೋಟಿಯಷ್ಟು ಪೆನಾಲ್ಟಿ ವಾಟ್ಸಪ್ ಮೇಲೆ ಹಾಕಿದ್ರು. ಯಾರು? ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವರು. ಅಂದರೆ ಅದರ ಪ್ರೈವಸಿ ಪಾಲಿಸಿಗೆ ಸಂಬಂಧಪಟ್ಟ ಹಾಗೆ. ಇನ್ನು NCLT, ನ್ಯಾಷನಲ್ ಕಂಪನಿ ಲಾ ಅಪೆಲೇಟ್ ಟ್ರಿಬ್ಯುನಲ್, ಎನ್ಕ್ಲಾಟ್, ಅದು ಸಹ ಪೆನಾಲ್ಟಿಯನ್ನು ಅಪ್ಹೆಲ್ಡ್ ಮಾಡಿತ್ತು. ಯಾಕಂತಂದರೆ ಯೂಸರ್ಸಿಗೆ ರಿಯಲ್ ಚಾಯ್ಸ್ ಕೊಡಬೇಕು, ಅವರ ಕನ್ಸೆಂಟ್ ತಗೋಬೇಕು ಅಂತ ಹೇಳ್ತಾರೆ. ವಾಟ್ಸಪ್ ಸೈಡ್ ಇಟ್ ವಿಲ್ ಕಂಪ್ಲೈ ವಿತ್ ಡೈರೆಕ್ಷನ್ಸ್ highlighted that Digital Personal Data Protection Act 2023 addresses privacy concerns. ವಾಟ್ಸಪ್ ಹಾಗಾದರೆ ಇದಕ್ಕೆ ಒಪ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಭಾರತದ ಬೇರೆ ಬೇರೆ ಪ್ರೈವಸಿ ಕನ್ಸರ್ನ್ಗಳಿಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತಂದರೆ ವಾಟ್ಸಪ್ ಯೂಸ್ ಮಾಡಿದರೆ ನಿಮ್ಗಲ್ಲಿ ಕಾಣಿಸಿರುತ್ತೆ ಅಲ್ಲ, ಅದು ಸೆಂಡರ್ ಮತ್ತು ರಿಸೀವರ್ ಇಬ್ಬರೇ ಓದ್ಲಿಕ್ಕೆ ಆಗೋದು. ಮಿಡ್ಲಲ್ಲಿ ಬೇರೆ ಓದ್ಲಿಕ್ಕೆ ಆಗಲ್ಲ, ಸರ್ವರ್ಗಳಲ್ಲಿ ಅದನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ರೀತಿ ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಆಕ್ಸೆಸ್ ಮಾಡ್ತಾರೆ, ಗೌರ್ಮೆಂಟ್ ಆಕ್ಸೆಸ್ ಮಾಡುತ್ತೆ. ಮಾರ್ಕೆಟ್ ಡಾಮಿನೆನ್ಸ್ ಅಲ್ವಾ, ವಾಟ್ಸಪ್ಪೇ ನಮಗೆಲ್ಲರಿಗೂ ಈಗ ಜಾಸ್ತಿ ರಿಲೇಟಬಲ್ ಆಗಿರೋದು. ಇದ್ರ ಬಿಟ್ಟು ಬೇರೆ ಯಾವುದೇ ಬಂದರೂ ವಾಟ್ಸಪ್ ಅಷ್ಟು ಯೂಸರ್ ಫ್ರೆಂಡ್ಲಿ ಅಲ್ಲ. ಅದು ಡಾಮಿನೇಟ್ ಆಗಿದೆ ಅದು ವಾಟ್ಸಪ್ ಆಲ್ರೆಡಿ ಮಾರ್ಕೆಟಲ್ಲಿ. ಆದರೆ ತಾನು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದ್ರಿಂದ ಅಬ್ಯೂಸ್ ಮಾಡ್ಕೋಬಾರ್ದು ಅದು ಅಲ್ವಾ. ಯೂಸಿಂಗ್ ಡಾಮಿನೆಂಟ್ ಪೊಸಿಷನ್ ಅನ್ಫೇರ್ಲಿ, ಈಗ ಏನು ಬೇಕಾದರೂ ಮಾಡ್ಬೋದು, ನಾನು ದೊಡ್ಡ ಸ್ಥಾನದಲ್ಲಿ ಇದ್ದೇನೆ, ಎಲ್ಲ ವಾಟ್ಸಪ್ಪನ್ನು ಯೂಸ್ ಮಾಡ್ತಾರೆ ಅಂತ ಆ ಸ್ಥಾನವನ್ನು ಅನ್ಯಾಯಕರವಾಗಿ ಯೂಸ್ ಮಾಡ್ಕೋಬಾರ್ದು. ಯೂಸರ್ ಕನ್ಸೆಂಟ್ ಅಂತಂದರೆ ನಮ್ಮ ಪರ್ಮಿಷನ್ ರಿಕ್ವೈರ್ಡ್ ಬಿಫೋರ್ ಕಲೆಕ್ಟಿಂಗ್ ಆರ್ ಶೇರಿಂಗ್ ಪರ್ಸನಲ್ ಡೇಟಾ ಕಲೆಕ್ಟ್ ಮಾಡೋಕ್ಕಿಂತ ಅಥವಾ ಶೇರ್ ಮಾಡೋಕ್ಕಿಂತ ಮೊದಲು ನಮ್ಮ ಪರ್ಮಿಷನನ್ನು ತೆಗೆದುಕೊಳ್ಬೇಕು. ರೈಟ್ ಟು ಪ್ರೈವಸಿ ಅನ್ನೋದು ಬಹಳ ಇಂಪಾರ್ಟೆಂಟು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಹೇಳ್ತಾ ಇದೆ. ಇನ್ನೊಂದು ವಿಷಯ, IDFC ಫಸ್ಟ್ ಸ್ಟಾಫ್ ಫ್ಲಾಟೆಡ್ ವಿತ್ ಔಟ್ಸೈಡರ್ಸ್. ಏನಾಗ್ತಾ ಇದೆ ಅಂತಂದರೆ IDFC ಬ್ಯಾಂಕ್ಸ್ನಲ್ಲಿ ಸುಮಾರು 590 ಕೋಟಿ ಫ್ರಾಡ್ ಆಗಿದೆ. ಎಂಪ್ಲಾಯೀಸ್ಗಳೇ ಔಟ್ಸೈಡರ್ ಜೊತೆ ಒಪ್ಪಂದ ಕೊಲ್ಯೂಟ್ ಮಾಡಿಕೊಂಡು ಫೋರ್ಜ್ಡ್ ಫಿಸಿಕಲ್ ಚೆಕ್ಸನ್ನು ಯೂಸ್ ಮಾಡಿಕೊಂಡು ಈ ಥರ ಫ್ರಾಡ್ ಮಾಡಿದ್ದಾರೆ. ಇದು ಒಂದು ಬ್ರಾಂಚಿಗೆ ಮಾತ್ರ ಲಿಮಿಟೆಡ್ ಆಗಿರೋದು, ಚಂಡೀಗಢದಲ್ಲಿ, ಹರಿಯಾಣ ಗೌರ್ಮೆಂಟ್ ಎಂಟಿಟಿ. ಮತ್ತು 4 ಸ್ಟಾಫ್ ಮೆಂಬರ್ಸನ್ನು ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಿಕವರಿ ಸ್ಟಾರ್ಟ್ ಆಗಿದೆ. ಮತ್ತು KPMG ಸಂಸ್ಥೆಯನ್ನು ಆಡಿಟ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈಗ, ಫಾರೆನ್ಸಿಕ್ ಆಡಿಟರ್ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಿಚುವೇಷನನ್ನು ಮಾನಿಟರ್ ಮಾಡ್ತಾ ಇದೆ. ಬ್ಯಾಂಕ್ ಸೇಸ್ ಇಟ್ ಇಸ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಟು ಅಬ್ಸಾರ್ಬ್ ಲಾಸಸ್. 590 ಕೋಟಿ ಫ್ರಾಡ್ ಆಗಿದೆ. ಫ್ರಾಡ್ ನಮಗೆ ಏನೂ ಅಲ್ಲ, ಅದನ್ನು ನಾವು ಅಬ್ಸಾರ್ಬ್ ಮಾಡ್ಕೊಳ್ತೀವಿ ಅಂತ ಬ್ಯಾಂಕ್ ಹೇಳ್ತಾ ಇದೆ. ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದೇವೆ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಇಲ್ಲಿ ಬರುವಂಥ ಕೆಲವು ಟರ್ಮ್ಗಳೇನು, ಎಂಪ್ಲಾಯಿ ಫ್ರಾಡ್ ಕೊಲ್ಯೂಷನ್ ಅಂತಂದರೆ ಇಂಟರ್ನಲ್ ಸ್ಟಾಫ್ ಏನು ಮಾಡ್ತಾರೆ, ಔಟ್ಸೈಡರ್ ಜೊತೆ ವರ್ಕ್ ಮಾಡಿ ಅವ್ರ ಜೊತೆ ಸೇರಿಕೊಂಡು ಬ್ಯಾಂಕಿಂಗ್ ಪ್ರೊಸೆಸ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಫಾರೆನ್ಸಿಕ್ ಆಡಿಟ್ ಅಂತಂದರೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದು, ಫ್ರಾಡನ್ನು ಡಿಟೆಕ್ಟ್ ಮಾಡಲಿಕ್ಕೆ, ಟ್ರಾನ್ಸಾಕ್ಷನ್ನ ಟ್ರೇಸ್ ಮಾಡಲಿಕ್ಕೆ. ಇನ್ನು ಎಂಪ್ಲಾಯ್ ಡಿಸ್ಆನೆಸ್ಟಿ ಇನ್ಶೂರೆನ್ಸ್ ಕವರಿಂಗ್ ಲಾಸಸ್ ಡ್ಯೂ ಟು ಸ್ಟಾಫ್ ಮಿಸ್ಕಂಡಕ್ಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ ಅಂತ ಇರುತ್ತೆ, ಸ್ಟಾಫ್ಗಳು ಮಿಸ್ಕಂಡಕ್ಟ್ ಮಾಡಿರೋದ್ರಿಂದ ಆಗಿರುವಂಥ ಲಾಸ್. ಬ್ಯಾಂಕ್ ಕೆಪಾಸಿಟಿ ಅಡಿಕ್ವೆಸಿ, ಬ್ಯಾಂಕ್ಸ್ ಎಬಿಲಿಟಿ ಟು ಅಬ್ಸಾರ್ಬ್ ಲಾಸಸ್ ರಿಮೈನಿಂಗ್ ಸಾಲ್ವೆಂಟ್. RBI ನಾರ್ಮ್ಸ್ಗಳನ್ನು ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕು ಲಾಸ್ ಆದಾಗ ಹೇಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೇಗೆ ಮತ್ತೆ ನಿಲ್ಲುತ್ತೆ. US ಇರಾನ್ ನ್ಯೂಕ್ಲಿಯರ್ ಟಾಕ್ಸ್ ಗೊತ್ತಿದೆ ನಿಮಗೆ, ನ್ಯೂಸನ್ನು ಕೇಳ್ತಾ ಇದ್ರೆ. ಇರಾನ್ ಪ್ರೆಸಿಡೆಂಟ್ ಮಸೂದ್ ಪಜೆಶ್ಕಿಯಾನ್ ಅನ್ಸುತ್ತೆ, ಫಜೆಶ್ಕಿಯಾನ್ ಅಂತಲೇ ಪ್ರೊನೌನ್ಸ್ ಮಾಡಬಹುದು. ದೇಸ್ ರೀಸೆಂಟ್ ಟಾಕ್ಸ್ ವಿತ್ ದಿ US ಶೋಡ್ ಎನ್ಕರೇಜಿಂಗ್ ಸಿಗ್ನಲ್ಸ್ ಕಾಲ್ಡ್ ಪ್ರಾಕ್ಟಿಕಲ್ ಪ್ರಪೋಸಲ್. US ಎನ್ವಾಯ್ ಸ್ಟೀವ್ ವಿಟ್ಕಾಫ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡೊನಾಲ್ಡ್ ಟ್ರಂಪ್ ಅವರ ರೆಡ್ ಲೈನು, ಇರಾನ್ ಏನು ಮಾಡಬೇಕು, ಇರಾನ್ ಮಸ್ಟ್ ಹ್ಯಾವ್ ಝೀರೋ ಯುರೇನಿಯಂ ಎನ್ರಿಚ್ಮೆಂಟ್. ಯುರೇನಿಯಂ ಎನ್ರಿಚ್ಮೆಂಟ್ ಅಂತಂದರೆ ಪ್ರೊಸೆಸ್ ಆಫ್ ಇನ್ಕ್ರೀಸಿಂಗ್ ಕಾನ್ಸಂಟ್ರೇಷನ್ ಆಫ್ ಯುರೇನಿಯಂ 235. ಯಾಕೆ ಇನ್ಕ್ರೀಸ್ ಮಾಡ್ತಾರೆ, ಜಾಸ್ತಿ ಎನ್ರಿಚ್ ಇದ್ದ ಹಾಗೆ ಅದನ್ನು ನ್ಯೂಕ್ಲಿಯರ್ ವೆಪನ್ಸ್ಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಹೈಯರ್ ಲೆವೆಲ್ಸ್ 90% ಇದ್ದರೆ ನ್ಯೂಕ್ಲಿಯರ್ ವೆಪನ್ಸ್ಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಮತ್ತು ಓಮನ್ ಮೂಲಕ ಟಾಕ್ಸ್ ಮೀಡಿಯೇಟ್ ಆಗ್ತಾ ಇದೆ. ಓಮನ್ ಒಂದು ಮೀಡಿಯೇಟ್ ಥರ ವರ್ಕ್ ಮಾಡ್ತಾ ಇದೆ. ವಿತ್ ಅನದರ್ ರೌಂಡ್ ಸ್ಕೆಡ್ಯೂಲ್ಡ್ ಜಿನೆವಾ. ನೆಕ್ಸ್ಟ್ ಜಿನೆವಾದಲ್ಲಿ ಇನ್ನೊಂದು ರೌಂಡು ಶೆಡ್ಯೂಲ್ ಆಗಿದೆ. ಇರಾನ್ ವಾನ್ಸ್ ಇಟ್ ಇಸ್ ಪ್ರಿಪೇರ್ಡ್ ಫಾರ್ ಎನಿ ಸೆನಾರಿಯೋ. ಯಾವ ಸಿಚುವೇಶನ್ನೇ ಬರಲಿ ನಾವು ರೆಡಿ ಇದ್ದೇವೆ.
ಇರಾನ್ ಹೇಳಿದ್ರೆ ವೈಲ್ ದ US ಮೇಂಟೈನ್ಸ್ ಮಿಲಿಟರಿ ಪ್ರೆಷರ್, ಈ ಕಡೆ US ಮಿಲಿಟರಿ ಮೂಲಕ ಪ್ರೆಷರ್ ಹಾಕ್ತಾ ಇದೆ. ಮತ್ತೆ ಗ್ಲೋಬಲ್ ಸೆಕ್ಯೂರಿಟಿ ಕನ್ಸರ್ನ್, ಸಿವಿಲಿಯನ್ ಲೆವೆಲ್ಸ್ಗಿಂತ ಜಾಸ್ತಿ ಎನ್ರಿಚ್ಮೆಂಟ್ ಮಾಡ್ತಾ ಇದ್ರೆ ಅದರ ವೆಪನ್ಸ್ ಕೆಪಾಬಿಲಿಟಿ ಯಾವ ಲೆವೆಲ್ಗೆ ಹೋಗ್ತಾ ಇರಬಹುದು ಅಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಟಾಕ್ಸ್ಗಳು ಫೇಲ್ಯೂರ್ ಆಗ್ತಾ ಇರೋದ್ರಿಂದ ವೆಸ್ಟ್ ಏಷ್ಯಾದಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಗ್ಲೋಬಲ್ ಆಯಿಲ್ ಮಾರ್ಕೆಟು, ರೀಜನಲ್ ಸ್ಟೆಬಿಲಿಟಿಗೆಲ್ಲ ಜಾಸ್ತಿ ಅಫೆಕ್ಟ್ ಆಗುತ್ತೆ ಇದು. ಡಿಪ್ಲೊಮೆಸಿ ಮತ್ತು ಕೋಯರ್ಷನ್ ಡಿಬೇಟ್, ಸ್ಯಾಂಕ್ಷನ್ಸ್ ಮತ್ತು ಮಿಲಿಟರಿ ಪ್ರೆಷರು ಯಾವ್ಯಾವ ಕಡೆ ಯೂಸ್ ಮಾಡ್ಕೋಬಹುದು, ಡಿಪ್ಲೊಮ್ಯಾಟಿಕ್ ಆಗಿ ಇದೆಯಾ ಇದು, ಕೋಯರ್ಷನ್ ಅಂತ ಒಂದು ಡಿಬೇಟ್ ಮುಂದುವರಿತಾನೆ. ಸಿವಿಲಿಯನ್ ವರ್ಸಸ್ ಮಿಲಿಟರಿ ನ್ಯೂಕ್ಲಿಯರ್ ಯೂಸ್ ಅಂತಂದ್ರೆ ಏನು? ಸಿವಿಲಿಯನ್ ರಿಯಾಕ್ಟರ್ಸ್ ನೀಡ್ ಲೋ ಎನ್ರಿಚ್ಮೆಂಟ್, 3 to 5% ಮಾತ್ರ. ಇರಾನ್ ಎನ್ರಿಚಿಂಗ್ ಅಪ್ ಟು 60% ರೈಸಸ್ ಸಸ್ಪಿಷನ್. ಸಿವಿಲಿಯನ್ಸ್ ರಿಯಾಕ್ಟರ್ಗಳಿಗೆ 3 to 5% ಮಾತ್ರ ಸಾಕು, ನೀವು 60%ಗಿಂತ ಅಲ್ಲಿ ತನಕನೂ ಎನ್ರಿಚ್ ಮಾಡ್ತಾ ಇದ್ದಾರಲ್ವಾ ಅನ್ನೋದ್ರ ಬಗ್ಗೆ ಈಗ ಸಂಶಯ ಮೂಡ್ತಾ ಇದೆ. ಮೀಡಿಯೇಷನ್ ಡಿಪ್ಲೊಮ್ಯಾಸಿ ಅಂತಂದರೆ ಓಮನ್ ಅಂತಹ ನ್ಯೂಟ್ರಲ್ ಕಂಟ್ರೀಸ್ಗಳು ಮಿಡ್ಲಲ್ಲಿ ಮಧ್ಯಸ್ಥಿಕೆ ವಹಿಸಿ ಎರಡು ದೇಶಗಳ ನಡುವೆ ಡಯಲಾಗನ್ನು ಫೆಸಿಲಿಟೇಟ್ ಮಾಡೋದು. ನೀವು ಡಿಟರೆನ್ಸ್ ಆ್ಯಂಡ್ ರೆಡ್ ಲೈನ್ಸ್ ಅಂದರೆ ಕ್ಲಿಯರ್ ಲಿಮಿಟ್, ಎಸ್ಕಲೇಷನ್ ಆಗದೆ ಇರೋ ಥರ ನೋಡ್ಕೊಳ್ಳಿ, ಕ್ಲಿಯರ್ ಲಿಮಿಟನ್ನು ಸೆಟ್ ಮಾಡೋದು. ಇರಾನ್ನಲ್ಲಿ ಒಂದು ಪ್ರೆಸಿಡೆಂಟ್ ಅಂತ ಇರ್ತಾರೆ, ಅವ್ರಿಗಿಂತ ಮೇಲ್ಗಡೆ ಇರೋರು ಯಾರು? ಸುಪ್ರೀಂ ಲೀಡರ್. ಇರಾನ್ ಸುಪ್ರೀಂ ಲೀಡರ್ ಅಲ್ ಖಮೇನಿ ಹೇಳಿರಬಹುದು, ಆಸ್ ವಾರ್ನ್ಡ್ ಎನಿ ಅಟ್ಯಾಕ್ ವುಡ್ ಟ್ರಿಗರ್ ರೀಜನಲ್ ವಾರ್. ಏನೇ ಒಂದು ಅಟ್ಯಾಕ್ ಆದರೂ ಅದಕ್ಕೆ ವಾಪಸ್ಸು ದೊಡ್ಡ ವಾರೇ ಶುರು ಆಗಬಹುದು, ರೀಜನಲ್ ವಾರ್ ಅಂತ ಖಮೇನಿ ಅವರು ಹೇಳ್ತಾ ಇದ್ದಾರೆ. ಇಶ್ಯೂ ಟೈಸ್ ಇನ್ ಟು ಬ್ರಾಡರ್ ರೈವಲ್ರೀಸ್, ಇಸ್ರೇಲ್, ಗಲ್ಫ್ ಸ್ಟೇಟ್ಸ್ ಆ್ಯಂಡ್ ದಿ US ಸ್ಟ್ರಾಟಜಿಕ್ ಪ್ರೆಸೆನ್ಸ್ ಇನ್ ವೆಸ್ಟ್ ಏಷ್ಯಾ. ಇಸ್ರೇಲು ಮತ್ತು ಗಲ್ಫ್ ಸ್ಟೇಟ್ಸ್ಗಳು ಎಲ್ಲ ಇನ್ವಾಲ್ವ್ ಆಗಿದೆ ಇದರಲ್ಲಿ. ನೋಡೋಣ ಮುಂದೆ ಯಾವ ಲೆವೆಲಿಗೆ ಹೋಗುತ್ತೆ ಅಂತ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಏನು ನೋಡಿದ್ವಿ ಮೊದಲಿಂದ ಯಾವ ವಿಷಯ ಡಿಸ್ಕಸ್ ಮಾಡಿದ್ದೀನಿ ನೆನಪಿದೆಯಾ? ಮೊದಲು ಪ್ರಹಾರ್ ಅಂತಂದ್ರೆ ಏನು, ಹೋಮ್ ಮಿನಿಸ್ಟ್ರಿ ರಿಲೀಸ್ ಮಾಡಿರುವಂತಹ ಫಸ್ಟ್ ಆ್ಯಂಟಿ ಟೆರರ್ ಪಾಲಿಸಿ. ಅದಾದಮೇಲೆ ಆಂಧ್ರ ಪ್ರದೇಶದಲ್ಲಿ ಅಡಲ್ಟ್ರೇಟೆಡ್ ಮಿಲ್ಕ್ 4 ಜನ ಸಾವನ್ನಪ್ಪಿದ್ದಾರೆ. ಅನ್ಯೂರಿಯಾ ಅನ್ನುವಂಥವ್ರು ಒಂದು ಅರ್ಥ ಗೊತ್ತಿರಲಿ, ಅಬ್ಸೆನ್ಸ್ ಆಫ್ ಯೂರಿನ್ ಡ್ಯೂ ಟು ಕಿಡ್ನಿ ಫೇಲ್ಯೂರ್. ಇದು ವೈಲೆನ್ಸ್ ಎರಪ್ಟ್ ಆಗ್ತಿದೆ ಮೆಕ್ಸಿಕೋದಲ್ಲಿ ಡ್ರಗ್ ಕಾರ್ಟೆಲಿಂದ, ಕೊಲೆ ಮಾಡ್ತಾರೆ, ಸಾವನ್ನಪ್ಪಿದ್ದಾರೆ. ಇನ್ನು ಯಾವುದ್ರ ಬಗ್ಗೆ ಮೆಂಟಲ್ ಹೆಲ್ತ್ ಕ್ರೈಸಿಸ್ ಭಾರತದಲ್ಲಿ ಯಾವ ಥರ ಇದೆ, ಅದರಲ್ಲೂ ಚೈಲ್ಡ್ ಅಡಾಲಸೆಂಟ್ ಮೆಂಟಲ್ ಹೆಲ್ತ್. ಅದ ನಂತರ ನೋಡಿರೋದು ನೆಕ್ಸ್ಟು ಎನರ್ಜಿ ಶಿಫ್ಟ್, ಎನರ್ಜಿ ಸೆಕ್ಯೂರಿಟಿಯಿಂದ ಎನರ್ಜಿ ಇಂಡಿಪೆಂಡೆನ್ಸ್ ಕಡೆ ಹೇಗೆ ಶಿಫ್ಟ್ ಆಗ್ತಾ ಇದೆ. ಅಲ್ಲಿ ಮುಖ್ಯವಾಗಿ ಬಂದಿರೋದು ಗ್ರೀನ್ ಅಮೋನಿಯಾ ಬಗ್ಗೆ ತಿಳ್ಕೊಳ್ಳಿ, ಅಂದರೆ ನೋಡ್ಕೊಳ್ಳಿ ಆಮೇಲೆ ಒಂದು ಸಾರಿ. ಅದಾದಮೇಲೆ ಟ್ರೈಬಲ್ ವುಮೆನ್ಸಿನ ಇನ್ಹೆರಿಟೆನ್ಸ್ ರೈಟ್ಸ್, ಕಾನ್ಸ್ಟಿಟ್ಯೂಷನ್ ಏನೇನು ಡೈಲೆಮಾ ಇದೆ, ಅವರ ಕಸ್ಟಮರಿ ಆ್ಯಕ್ಟ್ಗಳು, ಕಸ್ಟಮರಿ ಪ್ರಾಕ್ಟೀಸ್ಗಳಿಗೆ ಮತ್ತು ಕಾನ್ಸ್ಟಿಟ್ಯೂಷನ್ಗೆ ಒಂದು ಡೈಲೆಮಾ. ಆಮೇಲೆ AI ಬಗ್ಗೆ ಗೊತ್ತಿರೋದೆ ನಿಮಗೆ. AI ಈ ಥರ ನಮ್ಮ ಭಾರತದ ಒಂದು ಪ್ರಾಬ್ಲಮ್ಗಳೇನೇನು, ಚಾಲೆಂಜಸ್ ಏನೇನು, ಹೇಗೆ ನಾವು ವೇ ಫಾರ್ವರ್ಡಲ್ಲಿ ಕ್ರಮ ಕೈಗೊಳ್ಳಬೇಕು, ಪಾಲಿಸಿ ಪ್ರಯಾರಿಟಿ ಹೇಗಿರಬೇಕು ಡಿಸ್ಕಸ್ ಮಾಡಿ. ಇಂಡಿಯಾ ಬ್ರೆಜಿಲ್ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ. ಅದಾದಮೇಲೆ ನೆಕ್ಸ್ಟು ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಭಾರತದ ಜೊತೆ ಮಾತಾಡಲಿಕ್ಕೆ. ವಾಟ್ಸಪ್ ಏನು ಹೇಳಿದೆ ಸುಪ್ರೀಂ ಕೋರ್ಟಿಗೆ, ನಾನು ಮೆಟಾ ಜೊತೆ, ಪೇರೆಂಟ್ ಕಂಪ್ನಿ ಜೊತೆ ಡೇಟಾ ಶೇರ್ ಮಾಡೋದಿಲ್ಲ ಅಂತ ಹೇಳಿ. IDFCಯಲ್ಲಿ ಫ್ರಾಡ್ ಆಗಿದೆ, ಆದರೂ ಸಹ ಬ್ಯಾಂಕು ಅದನ್ನು ಭರಿಸಲಿಕ್ಕೆ ನಂತರ ಶಕ್ತಿ ಇದೆ ಅಂತ ಹೇಳ್ತಾ ಇದೆ. ಇರಾನ್ US ಟಾಕ್ಸ್ ಬಗ್ಗೆ ನೋಡಿದ್ದೀವಿ ಆಮೇಲೆ ಲಾಸ್ಟಲ್ಲಿ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. UPSC ಮೈಂಡ್ ಗೇಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.